ಓಂ ಶಾಂತಿ. ಓಂ ಶಾಂತಿ. ಅವ್ಯಕ್ತ ಮುರಳಿ ಮಂಥನ ಕಾರ್ಯಕ್ರಮ. ಇವತ್ತು ಮಂಗಳವಾರ, ದಿನಾಂಕ 30/6/2026. ಇವತ್ತು ಹೊಸ ಮುರಳಿ. ಈ ಮುರಳಿಯ ಒರಿಜಿನಲ್ ದಿನಾಂಕ 30/11/2000. ಈ ಮುರಳಿಲಿ ಬಾಬಾ ನಮಗೆ ಏನ್ ತಿಳಿಸ್ತಾ ಇದ್ದಾರೆ? हर घंटे 5 स्वरूपों की एक्सरसाइज कर मन को शक्तिशाली बनाओ। जब बाबा ही संसार है तो संस्कार भी बाप जैसे बनाओ. ಪ್ರತಿ ಗಂಟೆಯಲ್ಲಿ 5 ಸ್ವರೂಪದ ಎಕ್ಸರ್ಸೈಸ್ ವ್ಯಾಯಾಮವನ್ನ ಮಾಡಿ ಮನಸ್ಸನ್ನ ಶಕ್ತಿಶಾಲಿ ಮಾಡಿ. ಯಾವಾಗ ಬಾಬಾರವರೇ ನಿಮ್ಮ ಸಂಸಾರ ಅಂದಮೇಲೆ ಸಂಸ್ಕಾರವನ್ನು ಕೂಡ ಏನ್ ಮಾಡಿ ತಂದೆಯ ರೂಪದಲ್ಲಿ ಪರಿವರ್ತನೆ ಮಾಡಿಕೊಳ್ಳಿ. ಬಾಬಾ ಏನ್ ಹೇಳ್ತಾರೆ, ವರ್ತಮಾನ ಸಮಯದಲ್ಲಿ ಶಾರೀರಿಕವಾಗಿ ಕಾಯಿಲೆಗಳು ಪ್ರಪಂಚದಲ್ಲಿ ದಿನದಿಂದ ದಿನಕ್ಕೆ ಹೆಚ್ಚಿಗೆ ಆಗ್ತಾ ಇದೆಯೋ ಕಡಿಮೆ ಆಗ್ತಾ ಇದೆಯೋ? ಹೆಚ್ಚಿಗೆ ಆಗ್ತಾ ಅಲ್ವಾ? ಮೊದಲೆಲ್ಲ ಕಾಯಿಲೆಗಳು ಜಾಸ್ತಿ ಬಂದಾಗ ಮೆಡಿಸಿನ್ಸ್ಗಳನ್ನ ಹೇಳ್ತಾ ಇದ್ರು, ಟಾನಿಕ್ಗಳನ್ನ ಹೇಳ್ತಾ ಇದ್ರು ಅಲ್ವಾ? ಹೀಗೇನಾಗಿದೆ, ಎಕ್ಸರ್ಸೈಸ್ ಹೇಳ್ತಾ ಇದ್ದಾರೆ, ಅದನ್ನು ಮಾಡಿ ಅಂತ ಬಿಟ್ಟು ಹೇಳ್ತಾ ಇದ್ದಾರೆ ಅಲ್ವಾ? ವ್ಯಾಯಾಮವನ್ನ ಮಾಡಿ, ವಾಕಿಂಗ್ ಅನ್ನ ಮಾಡಿ, ಪ್ರಾಣಾಯಾಮವನ್ನ ಮಾಡಿ, ಯೋಗಾಸನವನ್ನ ಮಾಡಿ ಅಲ್ವಾ? ಯಾಕಂದ್ರೆ ನಮ್ಮ ಶರೀರಕ್ಕೆ ನಾವು ಕೆಲಸ ಕೊಡೋದು ಕಡಿಮೆ ಮಾಡಿಬಿಡ್ತೀವಿ, ಊಟ ಕೊಡೋದನ್ನ ಜಾಸ್ತಿ ಮಾಡಿಬಿಟ್ಟಿದ್ದೀವಿ ಅಲ್ವಾ? ನಾಲಿಗೆ ರುಚಿ ಜಾಸ್ತಿ ಕೊಟ್ಬಿಟ್ಟಿದ್ದೀವಿ. ಅದು ತಿಂದಿರುವಂತ ಆಹಾರ ಜೀರ್ಣ ಮಾಡ್ಲಿಕ್ಕೆ ನಾವೇನ್ ಮಾಡ್ತಾ ಇಲ್ಲ, ಅಷ್ಟು ಬೆವರು ಸುರಿಸಿ ಕಾರ್ಯವನ್ನ ಮಾಡ್ತಾ ಇಲ್ಲ. ಅದಕ್ಕಾಗಿ ತಿಂದಿರುವಂತ ಆಹಾರ ಹಾಗೇ ಶರೀರದಲ್ಲಿ ಉಳ್ಕೊಂಡು ಬಿಟ್ಟು ಅದು ಕೊಬ್ಬಾಗಿ ಉಳಿದು ಬಿಟ್ಟು ಕಾಯಿಲೆಯಾಗಿ ಪರಿವರ್ತನೆ ಆಗ್ತಾ ಇದೆ. ಜೊತೆಗೆ ಶರೀರಕ್ಕೆ ಕೊಡುವಂತ ಒಂದು ನೀರು ಆಹಾರನು ಕೂಡ ಇವತ್ತು ವಿಷಪೂರಿತ, ವಿಷಕಾರಕ, ಕೆಮಿಕಲ್ ಯುಕ್ತ ಆಗಿರುವಂತ ಕಾರಣದಿಂದ ಶರೀರದ ಆರೋಗ್ಯದ ಮೇಲೂ ಕೂಡ ಅದು ಪ್ರಭಾವ ಬೀಳುತ್ತೆ. ಅದೇ ರೀತಿ ಇವತ್ತು ಜನರು ಮಾಡುವಂತ ಸಂಕಲ್ಪಗಳು, ಯೋಜನೆಗಳು, ಚಿಂತನೆಗಳು, ಅದರಲ್ಲೆಲ್ಲ ಆತ್ಮೀಯರೇ ವಿಕಾರ ಇರುವಂತ ಕಾರಣದಿಂದ, ವಿಷಕಾರಿ ಆಗಿರುವಂತ ಕಾರಣದಿಂದ ಅದೇ ಸಂಸ್ಕಾರ ಏನಾಗ್ಬಿಟ್ಟಿದೆ, ಒಳಗಡೆಗೆ ಸೇರ್ಕೊಂಡ್ಬಿಟ್ಟಿದೆ. ಆಹಾರವನ್ನು ನೋಡಿ ನಾವು ಜಂಕ್ ಫುಡ್ ಅನ್ನ ಜಾಸ್ತಿ ತಿಂತಾ ಇದ್ದೀವಿ ಅಲ್ವಾ? ಇವತ್ತು ನಾವು ಮೊನ್ನೆ ಬೆಂಗಳೂರಿಗೆ ಹೋಗ್ಬೇಕಾದ್ರೆ ಅಲ್ಲಿ ಒಂದು ಶಾಪ್ ಹತ್ರ ನಿಂತ್ಕೊಂಡಿದ್ದೆ, ಬಸ್ಸಿಗೆ ವೇಟಿಂಗ್. ಅಲ್ಲಿ ರೆಡಿಮೇಡ್ ಪುರಿ ಹಿಟ್ಟು ಕಲ್ಸ್ಬಿಟ್ಟು ಎಲ್ಲ ರೆಡಿ ಮಾಡಿ ಇಟ್ಟುಬಿಟ್ಟಿದ್ದಾರೆ. ಸುಮ್ಮನೆ ಎಣ್ಣೆಲಿ ಬಿಡೋದು, ಬೇಯಿಸೋದು, ತಿನ್ನೋದು ಅಷ್ಟೇ. ಚಪಾತಿ, ಪರೋಟ, ಅಕ್ಕಿ ರೊಟ್ಟಿ ಎಲ್ಲ ಇದೆ. 7-8 ದಿನ ಇರ್ತದಂತ. ಮನೇಲಿ ಹಿಟ್ಟು ತಂದು ಅದನ್ನು ಮಾಡಿ ಯಾರು ಮಾಡ್ತಾರೆ, ಅದನ್ನು ತಗೊಂಡು ಹೋಗೋದು, ಫ್ರೈ ಮಾಡೋದು, ತಿಂದು ಬಿಡೋದು ಅಷ್ಟೇ ಅಲ್ವಾ? ಅದು 8 ದಿನ ಆದ್ಮೇಲೆ ಅದು ಆರೋಗ್ಯ ಹಾಳಾಗಿರ್ತದಲ್ವಾ ಆ ರೀತಿ ಆಹಾರವನ್ನು ಸ್ವೀಕಾರ ಮಾಡಿದಾಗ. ಹಾಗೆ ನಮ್ಮ ಮನಸ್ಸಿಗೂ ಕೂಡ ವಿಕಾರಕ್ಕೆ ಸಂಬಂಧಪಟ್ಟಂತ ಆಹಾರವನ್ನ ಕೊಟ್ಟಿರುವಂತ ಕಾರಣದಿಂದ ಆತ್ಮೀಯರೇ ಏನಾಗತ್ತೆ, ಮಾನಸಿಕ ಆರೋಗ್ಯನೂ ಕೂಡ ಹಾಳಾಗ್ತಾ ಇದೆ. ಅದಕ್ಕೆ ಏನ್ ಹೇಳ್ತಿದ್ದಾರೆ, ಮಾನಸಿಕ ಆರೋಗ್ಯ ಸರಿ ಮಾಡುವಂತ ಡಾಕ್ಟರ್ ಶಿವಬಾಬಾ ನಮ್ಗೇನ್ ಹೇಳ್ತಿದ್ದಾರೆ, ಮಕ್ಕಳೇ ಏನ್ ಮಾಡ್ಬೇಕಂತೆ? ಎಕ್ಸರ್ಸೈಸ್ ಮಾಡ್ಬೇಕಂತ. ಏನ್ ಮಾಡ್ಬೇಕು? ವ್ಯಾಯಾಮ. ಯಾವ ವ್ಯಾಯಾಮ? ಪಂಚಸ್ವರೂಪ 5 ಸ್ವರೂಪದ ವ್ಯಾಯಾಮ. ಹಾಗಿದ್ರೆ 5 ಸ್ವರೂಪ ಅಂತಂದ್ರೆ ಏನು? ಸ್ವರೂಪ ಅಂತಂದ್ರೆ ಏನು ಮೊದಲು? ಸ್ವರೂಪ ಅಂತಂದ್ರೆ ಏನು? ಸ್ವರೂಪ ಅಂದ್ರೆ ನಮ್ಮ ಒಂದು ಸ್ವರೂಪನ ನಾವೇ ನೋಡ್ಕೊಳ್ಳುವಂಥದ್ದು. ನೋಡ್ಕೊಳ್ಳೋದಲ್ಲ, ಸ್ವರೂಪ ಅಂದ್ರೆ ಏನು ಅಂತ. ಸಮಯಕ್ಕೆ ತಕ್ಕಂತೆ ನಮ್ಮ ರೂಪವನ್ನ ಚೇಂಜ್ ಮಾಡ್ಕೊಳ್ಳಿ.
ಸ್ವರೂಪ. ನಾನ್ಯಾರು? ಆತ್ಮ. ಆತ್ಮ. ನನ್ನ ರೂಪವನ್ನ, ನಿರಾಕಾರ ರೂಪವನ್ನ, ಆಂತರಿಕ ರೂಪವನ್ನ ಏನು ಮಾಡುವಂಥದ್ದು? ಕರ್ಮಕ್ಕೆ ತಕ್ಕಾಗಿ ನಾನು ಚೇಂಜ್ ಮಾಡಿಕೊಳ್ಳುವುದು, ಅಥವಾ ನನ್ನ ರೂಪವನ್ನ ಬೇರೆಯವರು ಚೇಂಜ್ ಮಾಡೋ. ಪಾರ್ವತಕ್ಕವ್ರೆ, ಹೇಳಿ ಮತ್ತೆ ಅಣ್ಣವ್ರೆ. ನಾವು ಇದೇ ವಿಷಯದ ಬಗ್ಗೆ ಚರ್ಚೆ ಮಾಡಿದ್ವಿ, ಹೌದಾ? ಹೌದು ಆವಾಗ ಒಂದು ಅರ್ಥ ಬಂತು, ಹೌದಾ? ಹೌದು. ಇವತ್ತು ನೆಕ್ಸ್ಟ್ ಮೀನಿಂಗ್ ಅದು ಓಲ್ಡ್ ಆಯ್ತು. ಆ ದಿನದ ಅರ್ಥ ಓಲ್ಡ್, ಅದು ಔಟ್ಡೇಟೆಡ್. ಹೊಸ ಮೀನಿಂಗ್ ಏನು? ಹೊಸ ಮೀನಿಂಗ್ ಹೇಳ್ತೇನೆ. ಸ್ವರೂಪ ಅಂತಂದೇನು? ನಾನು ಆ ಸಮಯದಲ್ಲಿ ಏನು ಕರ್ಮವನ್ನು ಮಾಡಬೇಕು, ಆ ಕರ್ಮ ತಕ್ಕಾಗಿ ನಾನು ಮೊದಲು ಸನ್ನದ್ಧನಾಗ್ಬೇಕಲ್ಲ ಆ ಕರ್ಮಕ್ಕೆ ಮೊದಲು. ಅದಕ್ಕೆ ತಕ್ಕ ಹಾಗೆ ನನ್ನ ರೂಪವನ್ನು ನಾನೇನ್ ಮಾಡೋದು? ಚೇಂಜ್ ಮಾಡ್ಕೊ. ಉದಾಹರಣೆಗೆ ನಿಮ್ಮತ್ತೊಂದು ಶರೀರ ಅಂತ ಇದೆಯಲ್ವಾ? ಶರೀರ ಏನು? ಸಾಧನ. ಯಾರಿಗೆ? ಆತ್ಮಕ್ಕೆ. ಅಲ್ವಾ? ಓಕೆ. ಬೆಳಿಗ್ಗೆ ನಾವು ಹೇಳ್ತೀವಿ ಹಾಸಿಗೆಯಲ್ಲಿ, ಈ ಪ್ರಪಂಚದ ಅರಿವಿಗೆ ಬರ್ತೀವಿ. ಮುಂದೆ ಕರ್ಮ ಮಾಡಬೇಕು ಅಂತಂದಾಗ ಶರೀರ ನಮ್ಗೆ ಬೇಕಲ್ವಾ? ಏನ್ ಮಾಡ್ತೀವಿ ಅವಾಗ? ಏನ್ ಮಾಡ್ತೀವಿ? ಶರೀರ ಸಾಧನ ಬೇಕಾದ ಏನ್ ಮಾಡ್ತೀವಿ? ಮೊದಲು ಸ್ವಚ್ಛ ಮಾಡ್ತೀವಿ, ಆಹಾರ ಕೊಡ್ತೀವಿ, ನಿದ್ರೆ ಮಾಡಿರ್ತೀವಿ, ಮೆಡಿಸಿನ್ ಕೊಟ್ಟಿರ್ತೀವಿ ಅಲ್ವಾ? ಅದಕ್ಕೆ ತಕ್ಕ ಹಾಗೆ ರೂಪವನ್ನ ನಾವೇನ್ ಮಾಡ್ತೀವಿ? ಅದನ್ನ ಚೇಂಜ್ ಮಾಡ್ಕೊ. ಸರಿ, ಶರೀರ ರೆಡಿ ಆಯ್ತು. ಮುಂದೆ ನಾನು ಯಾವ ಕರ್ಮಕ್ಕೆ ಹೋಗ್ಬೇಕು, ಕರ್ಮವನ್ನ ಮಾಡ್ಬೇಕು, ಅದರ ಆಧಾರದಲ್ಲಿ ಶರೀರದ ಮೈ ಮೇಲಿರುವಂತ ಬಟ್ಟೆಯನ್ನು ಕೂಡ ನಾನೇನ್ ಮಾಡ್ತೇನೆ? ಚೇಂಜ್ ಮಾಡ್ತೇನೆ ಅಲ್ವಾ? ಮನೆಯಲ್ಲಿ ಇರ್ತೀವಿ, ಹೊಲದ ಕೆಲಸ ಮಾಡಬೇಕು, ಅಥವಾ ಹಬ್ಬ ಬಂದಿದೆ ಮನೆ ಕ್ಲೀನ್ ಮಾಡ್ಬೇಕು ಅಂತ ಏನ್ ಮಾಡ್ತೀವಿ? ಒಳ್ಳೆ ರೇಷ್ಮೆ ಸೀರೆ ಉಟ್ಕೊಳ್ತೀವಿ, ಹಳೆ ಬಟ್ಟೆ ಹಾಕೊಳ್ತೀವ. ಹಾ, ಬಾಬನ್ ಮನೆ ಹೋಗ್ಬೇಕು ಅಂತಂದ್ರೆ ವೈಟ್ ಡ್ರೆಸ್ ಹಾಕೊಳ್ತೀವಿ ಅಲ್ವಾ? ಸಮಯಕ್ಕೆ ತಕ್ಕಾಗಿ ಶರೀರದ ಮೇಲಿರುವಂತ ಬಟ್ಟೆ ಇರಬಹುದು, ಆಭರಣಗಳಿರ್ಬೋದು, ಸೌಂದರ್ಯವರ್ಧಕ ಸಾಧನಗಳಿರ್ಬೋದು, ಇನ್ನು ಕೆಲವೊಂದ್ಸಲ ಕಾಲಿಗೆ ಹಾಕುವಂತ ಚಪ್ಪಲಿನೂ ಕೂಡ ಅಲ್ವಾ? ಹೊಲದ ಕೆಲಸ ಮಾಡ್ಬೇಕಂತ ಚಪ್ಪಲಿ ಬೇರೆ, ದೇವ್ರ ಕೋಣೆಯಲ್ಲಿ ಚಪ್ಪಲಿ ಬೇರೆ, ಅಡಿಗೆ ಮನೆಯಲ್ಲಿ ಬೇರೆ, ಮದುವೆ ಮನೆ ಹೋಗ್ಬೇಕಾದ್ರೆ ಬೇರೆ ಅಲ್ವಾ? ಸಾಧನವನ್ನ ನಾವೇನ್ ಮಾಡ್ತೀವಿ? ಚೇಂಜ್ ಮಾಡ್ತೀವಿ. ಯಾವ್ಯಾವ್ದನ್ನ? ಬಟ್ಟೆ ಚೇಂಜ್ ಮಾಡ್ತೀವಿ, ಸೌಂದರ್ಯವರ್ಧಕ ಸಾಧನಗಳನ್ನು ಚೇಂಜ್ ಮಾಡ್ತೀವಿ. ಅದೇ ರೀತಿ ಯಾವ್ದಾರ ಒಂದು ಸ್ಥಳಕ್ಕೆ ಹೋಗ್ಬೇಕಾದ್ರೂ ಕೂಡ ಕೆಲವೊಂದ್ಸಲ ನಡ್ಕೊಂಡು ಹೋಗ್ತೀವಿ, ಕೆಲವೊಂದ್ಸಲ ಬಸ್ಸಲ್ಲಿ ಹೋಗ್ತೀವಿ, ಕೆಲವೊಂದ್ಸಲ ಟೂ ವೀಲರ್ ಅಲ್ಲಿ ಹೋಗ್ತೀವಿ, ಕೆಲವೊಂದ್ಸಲ ಕಾರ್ ತಗೊಂಡು ಹೋಗ್ತೀವಿ, ಕೆಲವೊಂದ್ಸಲ ಟ್ಯಾಕ್ಸಿಯಲ್ಲಿ ಹೋಗ್ತೀವಿ ಅಲ್ವಾ? ಕೆಲವೊಂದ್ಸಲ ನಮ್ಗೆ ಪಾರ್ಕಿಂಗ್ ಜಾಗ ಇಲ್ಲ ಅಂತಂದ್ರೆ ನಮ್ಮ ಹತ್ರ ಓನ್ ಕಾರ್ ಇದ್ರು ನಾವು ಟ್ಯಾಕ್ಸಿ ಮಾಡ್ಕೊಂಡು ಹೋಗ್ಬಿಡ್ತೀವಿ, ಹೌದಾ ಅಲ್ವೋ? ಕೆಲವೊಂದ್ಸಲ ನಿಮ್ಮ ಹತ್ರ ಹಣ ಇದ್ರೂ ಕೂಡ ಅಲ್ಲಿ ವೆಹಿಕಲ್ ವ್ಯವಸ್ಥೆ ಇಲ್ಲ ಅಂತಂದ್ರೆ ನೀವು ಬಸ್ಸಲ್ಲಿ ಏನ್ ಮಾಡ್ಬೇಕಾಗ್ತದೆ? ಹೋಗ್ಬೇಕಾಗ್ತದೆ ಅಲ್ವಾ? ಈಗ ಭಗವಂತನ ಪ್ರಶ್ನೆ, ಮಕ್ಕಳೇ, ಕರ್ಮಕ್ಕೆ ಸರಿಯಾಗಿ ನಿಮ್ಮ ಸಾಧನ ತನುವನ್ನ ಚೇಂಜ್ ಮಾಡಿದ್ರಿ, ಧನ ಸಾಧನವನ್ನು ಕೂಡ ಚೇಂಜ್ ಮಾಡ್ತೀರಾ, ನಿಮ್ಮ ಜೊತೆ ಕರ್ಕೊಂಡು ಹೋಗುವಂತ ಮಕ್ಕಳನ್ನು ಕೂಡ ಅದೇ ರೀತಿ ರೆಡಿ ಮಾಡ್ಕೊಂಡು ಕರ್ಕೊಂಡು ಹೋಗ್ತೀರಾ. ಅಂದಮೇಲೆ ಕರ್ಮವನ್ನ ಮಾಡಬೇಕಾದ್ರೆ ಆತ್ಮ ತಾನು ಮತ್ತು ತನ್ನ ಮನಬುದ್ಧಿ ಸೂಕ್ಷ್ಮ ಕರ್ಮೇಂದ್ರಿಯವನ್ನು ಕೂಡ ಕರ್ಮಕ್ಕೆ ತಕ್ಕ ಹಾಗೆ ಪ್ರಾರಂಭಿಕ ಹಂತದಲ್ಲಿ ಅದರ ರೂಪವನ್ನ ಚೇಂಜ್ ಮಾಡ್ಬೇಕೋ ಬೇಡ? ಮಾಡ್ಬೇಕೋ ಬೇಡ? ಮಾಡ್ಬೇಕು. ಅದಕ್ಕೆ ಹೇಳ್ತಾರೆ ಸ್ವರೂಪ, ಆತ್ಮದ ರೂಪ ಅಲ್ವಾ? ಬಾಬನ್ ಮಕ್ಕಳು ಬಂದ ತಕ್ಷಣದಲ್ಲಿ ಓಂ ಶಾಂತಿ ಅಂತ ಹೇಳ್ಬಿಡ್ತೀವಿ ಅಲ್ವಾ? ತಕ್ಷಣದಲ್ಲಿ ಬೇರೆ ಯಾರಾದ್ರೂ ಸಿಕ್ಬಿಟ್ರೆ ನಮಸ್ಕಾರ ಆಂಟಿ, ನಮಸ್ಕಾರ ಅಂಕಲ್ ಅಂತ ಹೇಳ್ಬಿಡ್ತೀವಿ ಅಲ್ವಾ? ಹಾಗೆ ಆಂತರಿಕ ರೂಪವನ್ನು ನಾವೇನ್ ಮಾಡ್ಬಿಡ್ತೀವಿ? ಚೇಂಜ್ ಮಾಡ್ಬಿಡ್ತೀವಿ ಅಲ್ವಾ? ಮಗು ಎದುರುಗಡೆ ಬಂದಾಗ ನಿಮ್ಮ ರೂಪ ಯಾವುದು? ತಾಯಿ. ಪತಿ ಬಂದಾಗ ನಿಮ್ಮ ರೂಪ ಯಾವುದು? ಪತ್ನಿ. ಜ್ಞಾನ ಕೇಳಬೇಕಾದ ನಾನು ಯಾರು? ಸ್ಟೂಡೆಂಟ್. ಜ್ಞಾನ ಹೇಳಬೇಕಾದ ನಾನು ಯಾರು? ಟೀಚರ್. ಮಾಸ್ಟರ್, ಶಿಕ್ಷಕ. ಟೀಚರ್ ಅಂತ ಹೇಳಲಿಕ್ಕೆ ಆಗುದಿಲ್ಲ, ಮಾಸ್ಟರ್ ಅಲ್ವಾ? ಟೀಚರ್ ನಾನೇ ಶಿಕ್ಷಣ ಹೇಳ್ತೇನೆ ಅಂತ ಆಗ್ತದೆ. ಶಿಕ್ಷಣ ನಂದಲ್ಲ, ಶಿಕ್ಷಣ ಯಾರ್ದು?
ಬಾಬಾರವರು ತಂದೆ ಹೇಳಲಿಕ್ಕೆ ನಾನು ಸಾಧನ ಮಾಸ್ಟರ್ ಶಿಕ್ಷಕ. ಯೋಗ ಮಾಡಿಸ್ತಿದ್ದೀರಿ ನೀವ್ ಯಾರು? ಮಾಸ್ಟರ್ ಸದ್ಗುರು. ಅರ್ಥ ಆಗ್ತಾ ಇದೆಯಾ? ಯಾಕಂದ್ರೆ ಅವ್ರು ತಪಸ್ಸು ಮಾಡ್ತಿದಾರಲ್ಲ, ಅವ್ರಿಗೆ ಏನ್ ಕೊಡ್ಬೇಕು ನೀವು? ವರದಾನವನ್ನ ಕೊಡ್ಬೇಕಲ್ಲ, ನಿಮ್ಮ ಮೂಲಕ ಬಾಬಾ ಕೊಡ್ತಾರಲ್ವ. ಹಾಗೆ ಓಕೆ, ಅದೇ ಸಮಯದಲ್ಲಿ ಯೋಗ ಮಾಡ್ತಿದ್ದಾರೆ, ತಕ್ಷಣದಲ್ಲಿ ಏನಾಗ್ತದೆ? ಅಡಿಗೆ ಮಾಡಿ ಅಂತ ಹೇಳ್ಬಿಡ್ತಾರೆ. ಆವಾಗ ನಾಮರೂಪ ಯಾವುದು? ಅಡ್ಗೆ ಮಾಡಕ್ಕೆ. ಅಡುಗೆ ಭಟ್ಟ ಅಥವಾ ಬಾಣಸಿಗ ಅಂತ ಹೇಳ್ತಾರೆ. ಬಾಣಸಿಗ ಅದು ತುಂಬಾ ಜನರಿಗೆ ಗೊತ್ತೇ ಆಗೋದಿಲ್ಲ. ಬಾಣಸಿಗ ಅಂತಂದೇನು? ಅಡಿಗೆ ಮಾಡುವಂತ ತಕ್ಷಣದಲ್ಲಿ ನಾವೇನ್ ಮಾಡ್ಬೇಕು? ಎಫ್ರಾನ್ ಹಾಕೊಂಡ್ಬಿಟ್ಟು ಅಡಿಗೆ ಮಾಡ್ಲಿಕ್ಕೆ ರೆಡಿ ಆಗ್ಬಿಡ್ಬೇಕಾಗ್ತದೆ. ಮಾನಸಿಕವಾಗಿ ಆಂತರಿಕವಾಗಿ ಕೂಡ ನಾವೇನ್ ಮಾಡ್ಬೇಕಾಗ್ತದೆ? ರೆಡಿ ಆಗ್ಬೇಕಾಗತ್ತೆ. ಓಕೆ, ಸ್ವರೂಪ ಅಂದ್ರೆ ಗೊತ್ತಾಯ್ತಾ ಇವಾಗ? ಸ್ವರೂಪ ಅಂತಂದ್ರೆ ಆತ್ಮ ಯಾವುದೇ ಕರ್ಮ ಮಾಡುವ ಮೊದಲು ಆತ್ಮಿಕವಾಗಿ ಮತ್ತು ಮಾನಸಿಕವಾಗಿ, ಬೌದ್ಧಿಕ, ಮಾನಸಿಕ ಮತ್ತು ಬೌದ್ಧಿಕ ಅಂದ್ರೆ ಮನಸ್ಸು, ಬುದ್ಧಿ ಮತ್ತು ಸಂಸ್ಕಾರ, ಈ ರೂಪದಲ್ಲಿ ಮನಬುದ್ಧಿ ಸಂಸ್ಕಾರ ಮತ್ತು ಆತ್ಮ ಆ ಕರ್ಮಕ್ಕೆ ತಕ್ಕಾಗಿ ತನ್ನನ್ನು ತಾನು ರೂಪವನ್ನು ಏನ್ ಮಾಡಿಕೊಳ್ಳುವಂಥದ್ದು? ಬದಲಾವಣೆ ಮಾಡಿಕೊಳ್ಳುವಂಥದ್ದು. ಅದಕ್ಕೆ ಹೇಳ್ತಾರೆ ಸ್ವರೂಪ. ಶರೀರವನ್ನು ರೆಡಿ ಮಾಡೋದು ಸ್ವರೂಪ, ಹೌದು ಅಲ್ವೋ? ಯಾವ್ದೊಂದು ಇಲ್ಲ. ಕರ್ಮಕ್ಕೆ ಶರೀರ ರೆಡಿ ಮಾಡ್ತೀರಾ, ಅದು ಸ್ವರೂಪ, ಹೌದು ಅಲ್ವೋ? ಇಲ್ಲ. ನಾಗಣ್ಣ ಏನ್ ಹೇಳ್ತೀರಿ? ಪ್ರತಿಯೊಂದು ಕರ್ಮ ನಾವು ಚೇಂಜ್ ಮಾಡಿದಾಗ ಶರೀರದ ರೂಪ ಚೇಂಜ್ ಮಾಡ್ಬೇಕೋ ಬೇಡವೋ? ಚೇಂಜ್ ಅದು ಚೇಂಜ್ ಮಾಡ್ಬೇಕಾಗ್ತದೆ. ಓಕೆ, ಆವಾಗ ಅದು ಸ್ವರೂಪ, ಹೌದು ಅಲ್ವೋ? ಹೌದು, ಒಂದೊಂದ್ಸರಿ ಚೇಂಜ್ ಆದಾಗ ಅದು ಸ್ವರೂಪ ಚೇಂಜ್ ಆಗುತ್ತೆ. ಅಲ್ಲ, ಯಾಕಂದ್ರೆ ಶರೀರ ಪರ, ಶರೀರ ನಾನಲ್ಲ. ಶರೀರ ನಾನಲ್ಲ, ಶರೀರ ಪರ ಇರುವಂತ ಕಾರಣ ಅದು ಪರರೂಪ, ನನ್ನ ರೂಪ ಅಲ್ಲ ಅದು. ನಾನು ಅದನ್ನು ಚೇಂಜ್ ಮಾಡಿ, ಸ್ವ ಯಾರು? ಆತ್ಮ. ಆತ್ಮ. ಇಲ್ಲಿ ಬಾಬಾ ಹೇಳ್ತಾರೆ ನಿನ್ನ ರೂಪವನ್ನು ಚೇಂಜ್ ಮಾಡ, ಆತ್ಮದ ರೂಪ. ನಾನು ಶರೀರ ಅಂತ ತಿಳ್ಕೊಂಡ್ಬಿಟ್ರೆ ಅವಾಗ ಏನಾಗ್ತದೆ? ಶರೀರದ ರೂಪನ ನನ್ನ ರೂಪ ಅಂತ ತಿಳ್ಕೊಂಡ್ಬಿಡ್ತೀವಿ. ಆದ್ರೆ ಬಾಬಾ ನಮ್ಗೆ ಜ್ಞಾನ ಕೊಟ್ಟಿದಾರಲ್ಲ, ಮೊದಲನೇ ಜ್ಞಾನ ಕೊಟ್ಟಿದ್ದಾರೆ ಆತ್ಮ ಅಂತ. ಅವಾಗ ಬಾಬಾ ಹೇಳ್ತಾರೆ ಪ್ರತಿ ಕರ್ಮ ಮಾಡ್ಬೇಕಾದ್ರೆ ಆತ್ಮದ ರೂಪವನ್ನು ನೀನು ಚೇಂಜ್ ಮಾಡಿದೀಯಾ? ಹೌದು. ಶರೀರ ತಗೊಂಡೋಗ್ಬಿಟ್ಟು ಸೆಂಟರ್ ನಲ್ಲಿ ಕುಳಿಸಿದಿರಿ, ಎದುರುಗಡೆ ನಿಮಿತ್ತ ಟೀಚರು ಕೂಡ ಕುತ್ಕೊಂಡಿದ್ದಾರೆ, ಗದ್ದಿ ಮೇಲೆ ಕುತ್ಕೊಂಡಿದ್ದಾರೆ, ಜ್ಞಾನ ಹೇಳ್ತಾ ಇದ್ದಾರೆ. ಆದ್ರೆ ಜ್ಞಾನ ತಲೆ ಒಳಗಡೆ ಹೋಗ್ತಾ ಇದೆಯಾ? ಯಾಕೆ ಹೋಗ್ತಾ ಇಲ್ಲ? ಮನೇಲಿ ಪತಿಯ ಜೊತೆ ಜಗಳ ಮಾಡ್ಕೊಂಡು ಬಂದ್ಬಿಟ್ಟಿದ್ದೇನೆ, ಏನೋ ಒಂದು ಸಂಕಲ್ಪಗಳು ನಡೀತಾ ಇದ್ದಾವೆ, ಏನೋ ಒಂದು ಸೇವೆ ಬಗ್ಗೆ ಚಿಂತನೆ ಮಾಡ್ತಿದ್ದೇನೆ. ಆವಾಗ ಆ ಸಮಯದಲ್ಲಿ ಏನು ವಿದ್ಯಾರ್ಥಿಯಾಗಿ ಕೇವಲ ವಿದ್ಯೆಯನ್ನು ಅರ್ಥ ಮಾಡ್ಕೊಳ್ಳುವಂತ ಏನು ಸ್ವರೂಪ ಬರ್ಬೇಕಿತ್ತು, ಅದು ನಂದು ಬಂದಿಲ್ಲ. ಶಾರೀರಿಕವಾಗಿ ರೆಡಿ ಆಗಿದ್ದೀರಿ ತಾನೆ? ವೈಟ್ ಡ್ರೆಸ್ ಇದೆ, ಬ್ಯಾಡ್ಜ್ ಇದೆ, ಚೇರ್ ಮೇಲೆ ಕುತ್ಕೊಂಡಿದ್ದೀರಿ, ಎಲ್ಲನೂ ಒಂದು ಶಾರೀರಿಕ ರೂಪದಲ್ಲಿ ಏನೂ ಚೇಂಜ್ ಆಗಿಲ್ಲ. ಅದು ಯಾವ ರೂಪ ಚೇಂಜ್ ಆಗಿಲ್ಲ? ಇಲ್ಲಿ ಶಾರೀರಿಕವಾಗಿ ಚೇಂಜ್ ಆಗಿದೆ, ಯಾವ ಚೇಂಜ್ ಆಗಿಲ್ಲ? ಆತ್ಮದ ರೂಪ ಚೇಂಜ್. ಆತ್ಮಿಕ ರೂಪ ಚೇಂಜ್. ಈಗ ಬಾಬಾ ಮಾತಾಡ್ತಿರೋದು ಯಾವುದರ ಬಗ್ಗೆ? ಯಾಕಂದ್ರೆ ಬಾಬಾ ಮ್ಯಾಕ್ಸಿಮಮ್ ಮಾತಾಡೋದೇ ಆತ್ಮದ ಬಗ್ಗೆ. ಇನ್ನೊಂದು 1-2% ಶರೀರ ಬಗ್ಗೆ ಮಾತಾಡ್ಬೋದು, ಬಿಟ್ರೆ 98-99% ಬಾಬಾ ಮಾತಾಡೋದೇ ಯಾವುದರ ಬಗ್ಗೆ? ಆತ್ಮದ ಬಗ್ಗೆ. ಯಾಕಂದ್ರೆ ಅವ್ರು ಆತ್ಮದ ತಂದೆ ಅಲ್ವಾ, ಆತ್ಮದ ಶಿಕ್ಷಕ ಅಲ್ವಾ, ಆತ್ಮದ ಗುರು ಅಂದ್ಮೇಲೆ ಅವ್ರು ಅದ್ರ ಬಗ್ಗೆ ಮಾತಾಡ್ತಾ ಇರ್ತಾನೆ. ಡಾಕ್ಟರ್ ಹತ್ರ ಹೋದಾಗ ನಿಮ್ 99% ಅವ್ರ ಆರೋಗ್ಯದ ಬಗ್ಗೆ ಮಾತಾಡ್ತಾರೆ. ಇನ್ನು 1% ಅಷ್ಟು ಪರಿಚಯ ಇದ್ದಿದ್ರೆ ನಿಮ್ ಮಕ್ಕಳು ಚೆನ್ನಾಗಿದಾರ, ಮನೆಗೆ ಬಂದಿದಾರ ಅಂತ ಕೇಳ್ತಾರೆ ಅಲ್ವಾ? ಈಗ ಈ ಪಾಂಚ ಸ್ವರೂಪ ಯಾವ್ಯಾವ್ದು ಆತ್ಮೀಯರೇ? ಯಾವ್ಯಾವ್ದು? ಬೀಜ ಸ್ವರೂಪ, ಅನಾದಿ ಸ್ವರೂಪ, ಅನಾದಿ ಸ್ವರೂಪ, ಆಮೇಲೆ ದೇವತಾ ಸ್ವರೂಪ, ಆದಿ ಪೂಜಾ ಸ್ವರೂಪ, ಆಮೇಲೆ ಬ್ರಾಹ್ಮಣ ಸ್ವರೂಪ, ಆಮೇಲೆ ಪರಿಸ್ಥಾ ಸ್ವರೂಪ. 5 ಸ್ವರೂಪ. ಸ್ವ ಅಂದ್ರೆ ಯಾರು? ನಾನು. ಈ 5 ಸ್ವರೂಪ ಅಂತದ್ದು ಏನು ಆತ್ಮೀಯರೇ? 5 ಸ್ವರೂಪದಲ್ಲಿ ನನ್ನ ಒಂದು ಸ್ಥಿತಿ ಬದಲಾಗ್ತಾ ಇರ್ಬೇಕು. ಆ 5 ಸ್ವರೂಪದಲ್ಲಿ ಬಂದಾಗ ನನ್ನ ಸ್ವರೂಪನ ನಾನೇ ನೋಡ್ಕೋತಾ ಇರ್ಬೇಕು. 5 ಸ್ವರೂಪದಲ್ಲಿ ನಂದು ಯಾವ್ಯಾವ ಕೆಲಸ ನಡಿಬೇಕಾಗಿದೆ ಆ ಕೆಲ್ಸಗಳು ನಡೀತಾ ಇರ್ಬೇಕು. ಅವಾಗ ಯಾವ ರೂಪದಲ್ಲಿದ್ದೇನೆ ಹೇಳುವಂತ ನನಗೆ ಜ್ಞಾನ ಇರ್ಬೇಕು, ಅನುಭವ ಇರ್ಬೇಕು, ಸಾಧನೆ ಇರ್ಬೇಕು. ಆ ರೂಪವನ್ನ ಪಡ್ಕೊಳ್ಳಿಕ್ಕೆ ಏನು ಮಾಡ್ಬೇಕು ಅಂತ ನನಗೆ ಗೊತ್ತಿರ್ಬೇಕು. ಹೌದಾ?
ಹಾಗಿದ್ರೆ ಈ ರೂಪವನ್ನ ಯಾರು ಧಾರಣೆ ಮಾಡಬೇಕು ಅಥವಾ ಆ ರೂಪದಲ್ಲಿ ಯಾರು ಸ್ಥಿತರಾಗಬೇಕು? ಈಗ 5 ಸ್ವರೂಪ ಹೇಳಿದಲ್ಲ, ಈ ಸ್ವರೂಪದ ಧಾರಣೆಯನ್ನು ಯಾರು ಮಾಡಬೇಕು, ಯಾರು ಸ್ಥಿತರಾಗಬೇಕು? ನಾನೇ ಸುತರ. ನೀವೇ ಧಾರಣೆ ಮಾಡಬೇಕು, ನಾವೇ ನೀವೇ ಸ್ಥಿತ. ಅಂತ ಸ್ಥಿತನ. ನಾವು ತಿಳ್ಕೊಂಡಿದ್ದೀವಿ. ಹ್ಮ್ ಅಂತ ನಾವು ತಿಳ್ಕೊಂಡ್ರೆ ವಾಸ್ತವಿಕ ಅರ್ಥನೇ ಬೇರೆ. ನಮ್ಮ ಶರೀರ ನಾನು ಉಪಯೋಗ ಮಾಡ್ತಿದ್ದೀನಿ ಅಂದ್ಮೇಲೆ ಒಳಗಡೆ ಇರೋ ವೇಸ್ಟೇಜ್ ನಾನೇ ಹೊರಗಡೆ ಹಾಕ್ಬೇಕಲ್ವಾ? ಹೌದು. ಶರೀರ ಹೊರಗಡೆಗೆ ಗಲೀಜಾಗಿದೆ, ಕ್ಲೀನ್ ನಾನೇ ಮಾಡ್ಬೇಕಲ್ವಾ? ನಾನ್ ಧರಿಸಿರುವಂತ ಬಟ್ಟೆ ನಾನೇ ಕ್ಲೀನ್ ಮಾಡ್ಬೇಕಲ್ವಾ? ಇಲ್ಲ ಅಣ್ಣವ್ರೆ, ನಮ್ಮನೆ ನಾನ್ ಮಾಡಲ್ಲ, ವಾಷಿಂಗ್ ಮಷಿನ್ ಮಾಡತ್ತೆ. ನಮ್ಮ ಮನೆಯವ್ರು ಮಾಡ್ತಾರೆ. ಸರಿ, ವಾಷಿಂಗ್ ಮಷಿನ್ ಮಾಡಿದ್ರು ಕೂಡ ಪೌಡರ್ಗೆ ದುಡ್ಡು ಕೊಡ್ಬೇಕಲ್ಲ ನೀವು, ಕರೆಂಟಿಗೆ ದುಡ್ಡು ಕೊಡ್ಬೇಕಲ್ವಾ? ವಾಷಿಂಗ್ ಮಷಿನ್ ದುಡ್ಡು ಕೊಟ್ಬಿಟ್ಟು ತರಬೇಕಲ್ವಾ? ಅದಕ್ಕೆ ದುಡ್ಡು ಕೊಡ್ಬೇಕು ಅಂದ್ರೆ ಹಣ ಇಲ್ಲಿಂದ ಬಂತು? ನೀವು ಬೆವರು ಸುರಿಸಿ ದುಡ್ದಿರೋದಕ್ಕೆ ತಾನೇ ಅಲ್ಲಿ ಬಂದಿದೆ. ಅವಾಗ ಅಲ್ಲಿ ಪೇಮೆಂಟ್ ಮಾಡ್ದಂಗ ಆಯ್ತಲ್ವಾ? ಧೋಬಿಯವನಿಗೆ ಕೊಟ್ಟೂನು ಕೂಡ ಅವನಿಗೆ ಒಂದು ಬಟ್ಟೆಗೆ 20 ರೂಪಾಯಿ ಕೊಡ್ಬೇಕಲ್ವಾ ವಾಶ್ ಮಾಡಿದ್ದಕ್ಕೆ? ಅವಾಗ ಯಾರು ಮಾಡ್ದಂಗಾಯ್ತು? ನೀವು ಮಾಡ್ದಂಗಾಯ್ತು ತಾನೆ. ನಿಮ್ಮನೆಯವ್ರು ಮಾಡ್ತಾರೆ ಅಂತಂದ್ರು ಕೂಡ ನಿಮ್ಮನೆಯವ್ರು ಖರ್ಚಿಗೆ ಕೊಡ್ತೀರಾ, ಅವ್ರಿಗೆ ಬಂಗಾರ ಕೊಡ್ತೀರಾ, ಬಟ್ಟೆ ಕೊಡ್ತೀರಾ, ಆರೋಗ್ಯ ಸರಿಯಿಂದ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತೀರಾ, ಖರ್ಚು ಮಾಡ್ತಿರ್ತಾನೆ ನೀವು ಅವರಿಗೋಸ್ಕರ. ಅದರ ಪ್ರತಿಯಾಗಿ ಅವ್ರೇನ್ ಮಾಡ್ತಾರೆ, ಬಟ್ಟೆ ವಾಶ್ ಮಾಡ್ಬಿಟ್ಟು ನಿಮ್ಗೆ ಕೊಡ್ತಿರ್ತಾರೆ. ಅಂದ್ಮೇಲೆ ಅದೆಲ್ಲವನ್ನ ಕ್ಲೀನ್ ಆಗ್ಲಿಕ್ಕೆ ಕಾರಣ ಯಾರು? ನಾನೇ ಇರ್ತೇನಲ್ವಾ? ಈಗ ಕೇಳಿ, ಪಾಂಚ ಸ್ವರೂಪದಲ್ಲಿ ಏನಾಗುತ್ತೆ ಅಂತಂದ್ರೆ ಈಶ್ವರಿಯ ಸೇವಾರ್ಥ. ಯಾವ್ದಕ್ಕೆ? ವಿಶ್ವ ಕಲ್ಯಾಣ. ವೈಯಕ್ತಿಕ ಅಲ್ಲ, ಸ್ವಾರ್ಥ ಅಲ್ಲ. ಏನ್ ಹೇಳಿ? ವೈಯಕ್ತಿಕನೂ ಅಲ್ಲ, ಸ್ವಾರ್ಥನೂ ಅಲ್ಲ. ಈಶ್ವರಿಯ ಸೇವಾರ್ಥ. ನಿಮ್ಮ ಮನಸ್ಸನ್ನ ಭಗವಂತನ ಕೈಯಲ್ಲಿ ಕೊಟ್ಟಾಗ ಪರಮಾತ್ಮ ಮಾಡುವಂತ ಟ್ರೀಟ್ಮೆಂಟ್. ಪರಮಾತ್ಮ ಮಾಡೋದು, ನೀವು ಮಾಡೋದಲ್ಲ. ಈಶ್ವರಿಯ ಸೇವಾರ್ಥ ನಿಸ್ವಾರ್ಥ ಭಾವದಿಂದ ಬಾಬನ ಮೇಲೆ ಸಂಪೂರ್ಣವಾಗಿ ನಂಬಿಕೆ ವಿಶ್ವಾಸ ಇಟ್ಟು ಬಲಿಹಾರಿ ಆದಾಗ ಬಾಬಾ ಏನ್ ಮಾಡ್ತಾರೆ? ನಿಮ್ಮ ಮನಸ್ಸನ್ನ ಏನ್ ಮಾಡ್ತಾರೆ? ಆ ರೀತಿ ಸೇವೆಗೆ ಯೋಗ್ಯರನ್ನಾಗಿ ಮಾಡ್ತಾರೆ. ಆ ಮಾಡುವಂತ ಪ್ರೊಸೆಸ್, ಸ್ಟೇಜ್, ವಿಧಿ, ಸಮಯ, ಅನುಭವ, ಅದಕ್ಕೆ ಹೇಳ್ತಾರೆ ಪಾಂಚ್. ಅರ್ಥ ಆಯ್ತಾ? ಇಷ್ಟು ಉದ್ದವಾಗಿ ಹೇಳಿದ್ರೆ ನಮ್ಗೆ ಹೆಂಗಣ್ಣವ್ರು ಅರ್ಥ ಆಗ್ತದೆ ಅಂತ ನೀವು ಕೇಳ್ತೀರಿ ಅಲ್ವಾ? ಮೊದಲು ಇದು ನಮ್ಗೆ ಇದ್ರ ಸಾರನೇ ಗೊತ್ತಿರ್ಲಿಲ್ಲ. ಆ ಮೊದಲು ಇದ್ರ ಸಾರನೇ ಗೊತ್ತಿರ್ಲಿಲ್ಲ, ಈಗ ಗೊತ್ತಾಗಿದೆ ಸಂಪೂರ್ಣ. ಇಲ್ಲಿ ಬಾಬುಂದೆ ಎಲ್ಲ ಇಲ್ಲಿ ನಿಮ್ಗೆ ಸ್ಪಷ್ಟ ಗೊತ್ತಾಗ್ತಾ ಹೋಗ್ತದೆ ಏನು ಅಂತ. ಇದು ಆತ್ಮಿಕ ಸ್ವರೂಪನೋ ಶಾರೀರಿಕ ಸ್ವರೂಪನೋ? ಇದು ನಿರಾಕಾರನೋ ಸಾಕಾರನೋ? ನಾವು ಬಾಬನ ಹತ್ರ ಏನ್ ಕೊಡ್ತೀವಿ? ಮನ ಬುದ್ಧಿ, ಮನಸ್ಸನ್ನ. ಬುದ್ಧಿ ನನ್ನ ತಾನೇ ಇರ್ತದೆ, ಅನುಭವ ಮಾಡಿ ಬುದ್ಧಿ ನನ್ನ ತಾನೇ ಇರ್ತದೆ. ಮನಸ್ಸನ್ನ ಅವನ ಕೈಲಿ ಏನ್ ಮಾಡ್ತೀವಿ ನಾವು? ಕೊಟ್ಟಾಗ ಆ ಮನಸ್ಸಿನ ಮೇಲೆ ಅವನು ಕೊಡುವಂತ ಟ್ರೀಟ್ಮೆಂಟ್. ಈಗ ಶರೀರ ನಾವು ಡಾಕ್ಟರ್ ಹತ್ರ ಕೊಡ್ತೀವ? ಡಾಕ್ಟರ್ಗೆ ಡ್ರಿಪ್ಸ್ ಕೊಡ್ತಾರ, ಇಂಜೆಕ್ಷನ್ ಕೊಡ್ತಾರ, ಮೆಡಿಸಿನ್ಸ್ ಕೊಡ್ತಾರ ತಾನೆ? ಆವಾಗ ಶರೀರದ ಮೇಲೆ ಬದಲಾವಣೆ ಆಗತ್ತೋ ಆಗಲ್ವೋ? ಆಗುತ್ತೆ. ಅನುಭವ ಯಾರಿಗಾಗ್ತದೆ? ನನಗಾಗ್ತದೆ. ಟ್ರೀಟ್ಮೆಂಟ್ ಕೊಟ್ಟಿದ್ಯಾರು? ಡಾಕ್ಟರ್ ಅಲ್ವಾ? ನಾವ್ ಅಣ್ಣಂದಿರು ಏನ್ ಮಾಡ್ತೀವಿ? ಹೇರ್ ಕಟಿಂಗ್ ಹೋಗ್ಬಿಟ್ಟು ಕೂತ್ಕೊಂಡಿರ್ತೀವಿ, ತಲೆಯನ್ನ ಕ್ಷೌರಿಕನ ಕೈಲಿ ಕೊಡ್ತೀವಿ. ಟ್ರೀಟ್ಮೆಂಟ್ ಯಾರು ಕೊಡ್ತಾರೆ? ಕ್ಷೌರಿಕ. ಬದಲಾವಣೆ ಯಾರ ಮೇಲೆ ಆಗ್ತದೆ? ನನ್ ತಲೆ ಮೇಲೆ. ಅವಾಗ ನಾನು ಸ್ವಲ್ಪ ಸುಂದರವಾಗಿ ಕಾಣ್ತೇನಲ್ವಾ? ಸಾಧನ ನಂದೇ ಇರಬಹುದು, ಆದ್ರೆ ಟ್ರೀಟ್ಮೆಂಟ್ ಮಾಡ್ತಾ ಇರೋದು ಯಾರು? ಅವನು. ಅವಾಗ ನನ್ನ ರೂಪದಲ್ಲಿ ಏನಾಗ್ತದೆ? ಚೇಂಜ್ ಆಗ್ತದೆ. ಆದ್ಮೇಲೆ ಈ 5 ಸ್ವರೂಪ ಇದೆಯಲ್ಲ, ನನಗೆ ಶಾಂತಿ ಬೇಕು, ನನಗೆ ಸುಖ ಬೇಕು, ನನಗೆ ನೆಮ್ಮದಿ ಬೇಕು, ನನ್ನ ಕೆಲಸ ಮಾಡ್ಕೊಂಡು, ಇದಲ್ಲ. ಇದಲ್ಲ. ಕೇವಲ ಸಂಪೂರ್ಣವಾಗಿ ಈಶ್ವರಿ ಸೇವಾರ್ಥ. ಏನೂ ಇಚ್ಛೆ ಇಲ್ದೇನೆ, ಏನೂ ಡಿಮಾಂಡ್ ಇಲ್ದೆ, ಯಾವುದೇ ಆಸೆ ಭವಿಷ್ಯದಿಂದ ಏನೂ ಇಲ್ದೇನೆ ಮನಸ್ಸನ್ನ ಕೊಟ್ಟಾಗ ಏನಾಗ್ತದೆ? ಬಾಬಾ ಕೊಡುವಂತ ಟ್ರೀಟ್ಮೆಂಟ್. ಇನ್ನು ಸುಂದರವಾದ ಉದಾಹರಣೆ ಹೇಳ್ಬೇಕು ಅಂತಂದ್ರೆ, ಒಂದು ಮಗು ಮಲಗಿರ್ತದೆ, ಯಾರು ಎಳಿಸ್ತಾರೆ? ಅಮ್ಮ. ಮಡಿಲಲ್ಲಿ ಯಾರು ಎತ್ಕೊಳ್ತಾರೆ? ಅಮ್ಮ. ಮೈ ಮೇಲಿನ ಬಟ್ಟೆ ಯಾರು ತೆಗಿತಾರೆ? ಅಮ್ಮ. ಬಾತ್ರೂಮಿಗೆ ಯಾರು ಕರ್ಕೊಂಡು ಹೋಗ್ತಾರೆ? ಈಗ ಮೂತ್ರ ಮಾಡೋ ಅಂತ ಯಾರು ಹೇಳ್ತಾರೆ?
ಅಮ್ಮನೇ ಅಮ್ಮ. ಸ್ನಾನ ಯಾರು ಮಾಡಿಸ್ತಾರೆ? ಅಮ್ಮ ಬಟ್ಟೆ ಯಾರು ಹಾಕ್ಸ್ತಾರೆ? ಅಮ್ಮ ತಿಂಡಿ ಯಾರು ತಿನ್ನಿಸ್ತಾರೆ? ಅಮ್ಮನೇ ಸ್ಕೂಲ್ ಬ್ಯಾಗ್ ಯಾರು ಇಡ್ಬಿಡ್ತಾರೆ? ಅಮ್ಮ ಶೂ ಯಾರು ಹಾಕ್ಸ್ತಾರೆ? ಅಮ್ಮ ಮಗು ಏನು ಸಾಧನ ಅಷ್ಟೇ ಅಲ್ವಾ? ಹೌದು. ಹೀಗೆ ಬೇರೆ ಬೇರೆ ಹಂತದ್ಮೇಲೆ ಒಂದಾದ್ಮೇಲೆ ಅಮ್ಮ ಏನ್ ಮಾಡ್ತಾ ಹೋಗ್ತಾರೆ? ಆ ಮಗುವಿನ ಶರೀರದ ಮೇಲೆ, ಸಾಧನದ ಮೇಲೆ ಏನ್ ಮಾಡ್ತಾ ಹೋಗ್ತಾರೆ? ಟ್ರೀಟ್ಮೆಂಟ್ ಟ್ರೀಟ್ಮೆಂಟ್ ಕೊಡ್ತಾ ಮಾಡ್ತಾರೆ ಹೋದಾಗ ಆ ಟ್ರೀಟ್ಮೆಂಟ್ ಇದ್ದ ಪರಿಣಾಮ ಪ್ರಭಾವ ಯಾರ ಮೇಲೆ ಬೀಳ್ತದೆ? ಮಗು ಮೇಲೆ ಮಗುವಿನ ಮೇಲೆ ಬೀಳ್ತದೆ. ಕರ್ಮ ಮಾಡ್ತಾ ಇರೋದು ಯಾರು? ಅಮ್ಮ ಅಮ್ಮ. ಅನುಭವ ಆಗ್ತಾ ಇರೋದು ಯಾರಿಗೆ? ಮಗು ಈಗ ವಿಶೇಷವಾಗಿ ಬಾಬಾ ಮಾತಾಡ್ತಾ ಇರೋದು ಬಾಬಾ ಹೇಳಿರುವಂತ 5 ಸ್ವರೂಪದ ಬಗ್ಗೆ. ಬೇರೆ ಬೇರೆ ವಿಷಯಕ್ಕೆ ಬೇರೆ ಬೇರೆ ಡೆಫಿನೇಷನ್ಗಳು ಬರ್ತವೆ. ಹೌದು. ಅಂದ್ರೆ ಇಲ್ಲಿ ಬಾಬಾ ಹೇಳ್ತಾ ಇರೋದು ಏನು ಅಂತಂದ್ರೆ, ಕರ್ಮದ ಮಧ್ಯದಲ್ಲೂ ಕೂಡ ನಿಮ್ಮ ಮನಬುದ್ಧಿಯನ್ನ ನೀವು ಈಶ್ವರನಿಗೆ ಈಶ್ವರಿ ಸೇವಾರ್ಥ ನೀವು ಕೊಡಬೇಕಾಗ್ತದೆ. ಓಕೆ. ಈಗ ಅದನ್ನ ಮೊದಲು ನಾವು ಒಂದ್ ಕಡೆ ಕೂತ್ಕೊಂಡ್ಬಿಟ್ಟು ಏನ್ ಮಾಡ್ಬೇಕಾಗ್ತದೆ? ಸಾಧನೆಯನ್ನ ಮಾಡ್ಬೇಕು ಈಗ ನಿಸ್ವಾರ್ಥ ಭಾವದಿಂದ ಏನೂ ಇಚ್ಛೆಲ್ದೇನೆ ತಗೊಳಪ್ಪ, ಮನಸ್ಸನ್ನ ಕೊಟ್ಟಿದ್ದೇನೆ, ಹೆಂಗ ಬೇಕಾದ್ರೂ ಉಪಯೋಗ ಮಾಡು ಅಂತ ನಾವೇನ್ ಮಾಡ್ತೀವಿ? ಬಾಬನ ಕೈಯಲ್ಲಿ ಕೊಡ್ತೀವಿ. ಓಕೆ. ಆಗ ಭಗವಂತ ಮಾಡುವಂತ ಕೆಲಸ ಏನು? ನಿಮ್ಮ ಮನಸ್ಸನ್ನ ಪರಮಾತ್ಮನ ಕೈಯಲ್ಲಿ ಅವನ ಉಪಯೋಗಕ್ಕಂತ ಕೊಟ್ಟಾಗ ಅವನು ನಿಮ್ಮ ಮನಸ್ಸನ್ನ ಏನು ಮಾಡ್ತಾರೆ? ಹೇಗ್ ಬೇಕೋ ಹಾಗೆ ಉಪಯೋಗ ಮಾಡ್ಕೊಳ್ತಾರೆ. ಬಾಬಾಗೆ ಹೇಗ್ ಬೇಕೋ ಅದಕ್ಕೊಂದು ಹೆಸರಿದೆ. ಉಪಯೋಗ ಮಾಡ್ಕೊಳ್ಳೋ ಮೊದ್ಲು ಅದನ್ನ ಕ್ಲೀನ್ ಮಾಡ್ಬೇಕಲ್ವಾ? ಮಾಡ್ಬೇಕಾ ಬೇಡ? ಮಾಡ್ಬೇಕು. ಮಾಡ್ಬೇಕು ಯಾವುದೇ ಒಂದು ಸಾಧನ, ಮನಸ್ಸು ಕೂಡ ಒಂದು ಸಾಧನ, ಹೌದಲ್ವಾ? ಹೌದು. ಇನ್ನೊಬ್ರು ಉಪಯೋಗ ಮಾಡ್ಬೇಕು ಅಂತಂದ್ರೆ ಮೊದ್ಲೇನ್ ಮಾಡ್ಬೇಕು? ಅದನ್ನ ಸ್ವಚ್ಛ ಪವಿತ್ರ. ಮಾಡ್ಬೇಕು ಕ್ಲೀನ್ ಮಾಡ್ಬೇಕೋ ಬೇಡ? ಉಪಯೋಗ ಮಾಡೋದು, ಫಲ ಬರೋದು, ಆಮೇಲೆ ಅನುಭವಿಸೋದು ಆಮೇಲಿಂದ. ಫಸ್ಟ್ ಏನ್ ಮಾಡ್ಬೇಕಾಗ್ತದೆ? ಕ್ಲೀನ್. ಕ್ಲೀನ್ ಮಾಡಿ ಮಾಡ್ಬೇಕೋ ಬೇಡ? ಇವಾಗ ನಾವು ಊಟ ಮಾಡ್ಬೇಕಂತ ಕೈ ತೊಳ್ಕೊಳ್ತೀವ, ಹೌದು. ಊಟ ತಟ್ಟೆ ತೊಳ್ಕೊಳ್ತೀವ, ಹಾಕೊಳ್ಳುವಂತ ಬೆಡ್ಶೀಟ್ಸ್ ಹಾಕೊಳ್ತೀವ ಕ್ಲೀನ್ ಆಗಿರೋದು. ಯಾವುದೇ ಸಾಧನವನ್ನ ಉಪಯೋಗ ಮಾಡೋ ಮೊದ್ಲು ಮಾಡುವಂತ ಪ್ರೊಸೆಸ್ ಯಾವುದು? ಕ್ಲೀನ್ ಪವಿತ್ರ. ಮಾಡಿ ಹಾಗೆ ಇಲ್ಲಿ ಮನಸ್ಸನ್ನ ಕೊಟ್ಟಾಗ ಬಾಬಾ ಮಾಡುವಂತ ಫಸ್ಟ್ ಸ್ಟೇಜ್ ಯಾವುದು? ಕ್ಲೀನ್ ಸ್ವಚ್ಛ ಯಾವ್ದು ಕ್ಲೀನಿಂಗು? ಆತ್ಮ ಮತ್ತು ಮನಸ್ಸಿನ ಕ್ಲೀನಿಂಗ್. ಹೇಗೆ? ಅದಕ್ಕೆ ಏನ್ ಹೇಳ್ತಾರೆ? ಫಸ್ಟ್ ಸ್ಟೆಪ್ಗೆ ಏನ್ ಹೇಳ್ತಾರೆ? ಮೊದಲನೇ ಹಂತ ಯಾವುದು? ಏಕಾಗ್ರತೆ. ಆ? ಏಕಾಗ್ರತೆ. ಪರಿಸ್ತಾ. ಏನ್ ಹೇಳ್ತಾರೆ ಬಾಬಾ? ಫಸ್ಟ್ ಸ್ಟೆಪ್ ಯಾವುದು? ಪರಿಸ್ತಾ ಪರಿಸ್ತಾ ಅಂತಂದ್ರೆ ಶರೀರದಿಂದ ಭಿನ್ನ ಆಗಿ. ರಿಸ್ತಾ ಅಂತಂದ್ರೆ ಏನು? ಸಂಬಂಧ ಅಂತ. ರಿಸ್ತಾ ಅಂತಂದ್ರೇನು? ಹಿಂದಿಯಲ್ಲಿ ಸಂಬಂಧ. ಫರಿಸ್ತಾ ಅಂತಂದ್ರೆ ಸಂಬಂಧ ಇಲ್ಲ. ಅಂದ್ರೆ ನೀನು ಈಶ್ವರಿ ಸೇವಾರ್ಥ ಬಂದಾಗ ನೀನು ಪುರುಷ ಅಲ್ಲ, ನೀನು ಸ್ತ್ರೀ ಅಲ್ಲ, ಅಲ್ಲಿ ಶರೀರದ ಅವಶ್ಯಕತೆ ಇಲ್ಲ, ನೀನು ಅತ್ತೆ ಮಾವ ಚಿಕ್ಕಪ್ಪ ದೊಡ್ಡಪ್ಪ ಅಲ್ಲ, ನಿನಗೆ ಹಿಂದಿಂದು ಮುಂದಿಂದು ಸಂಬಂಧ ಇಲ್ಲ, 5,000 ವರ್ಷದ ಪಾತ್ರಕ್ಕೂ ನಿನಗೆ ಸಂಬಂಧ ಇಲ್ಲ, 63 ಜನ್ಮದ ಸಾಲದ ಬಗ್ಗೆ ನೀನು ಯೋಚನೆ ಮಾಡುವಂಗಿಲ್ಲ, ಭವಿಷ್ಯದ ಬಗ್ಗೆ ಸ್ವಪ್ನ ಕಾಣುವ ಹಾಗೂ ಇಲ್ಲ, ಸೇವೆಯ ಬಗ್ಗೆ ನೀನು ಚಿಂತನೆ ಯೋಚನೆಯನ್ನು ಕೂಡ ಮಾಡುವ ಹಾಗೆ ಇಲ್ಲ, ನೀನು ಪುರುಷಾರ್ಥದ ಬಗ್ಗೆ ನೀನು ಚಿಂತನೆ ಮಾಡುವ ಹಾಗೆ ಇಲ್ಲ. ಬೇರೆ ಎಲ್ಲದಿಂದ ರಿಸ್ತಾ ನೀನೇನ್ ಮಾಡ್ಬೇಕು? ಕಟ್. ಸ್ಕೂಲಲ್ಲಿ ಹೋಗಿದ್ದೀರಿ, ಪಾಠ ಮಾಡ್ತಿದ್ರೆ ಪಾಠ ಮಾಡೋದು ಅಷ್ಟೇ ಕೆಲಸ ಬಿಟ್ರೆ ಬೇರೆ ಎಲ್ಲದಿಂದ, ವ್ಯಕ್ತಿಯಿಂದ, ವಿಷಯದಿಂದ, ಸಾಧನದಿಂದ, ಚಿಂತೆಯಿಂದ, ನೋವಿನಿಂದ, ಎಲ್ಲದಿಂದ ನನ್ನ ಸಂಬಂಧ ಏನು? ಕಟ್. ಮಾನಸಿಕವಾಗಿ ನಾನೇನ್ ಮಾಡ್ಬೇಕಾಗ್ತದೆ? ಕಟ್. ಹಾಗೆ ಇಲ್ಲಿ ಬಾಬಾ ಹೇಳ್ತಾರೆ, ನಾನು ನನ್ನ ಮನಸ್ಸನ್ನ ಬಾಬಾನಲ್ಲಿ ಇಡುವ ಮೊದಲು ಅದರ ಮೊದಲು ನಾನು ತಾಯಿಯಾಗಿರ್ತೇನೆ, ಮಹಿಳೆ ಆಗಿರ್ತೇನೆ, ಪುರುಷನಾಗಿರ್ತೇನೆ, ಸಂಸಾರ, ಸಂಬಂಧ, ವ್ಯವಹಾರ, ಸೇವೆ, ಪುರುಷಾರ್ಥ, ಪ್ರೀತಿಯಾದಂತ ನಿದ್ರೆ, ಅದಂತೆನ್ಬೇಕು ಇದಂತೆನ್ಬೇಕು, ಅವ್ರು ಬೈದ್ರು ಇವ್ರು ಬೈದ್ರು, ಹಂಗೆ ಹೇಳಿದ್ರು ಹಿಂಗೆ ಹೇಳಿದ್ರು, ಇದನ್ನ ಎಲ್ಲವನ್ನ ಮನಸ್ಸಲ್ಲಿ ಇಟ್ಕೊಂಡ್ಬಿಟ್ಟು ಏನ್ ಮಾಡಿರ್ತಾನೆ? ಕುಂತಿರ್ತಾನೆ. ಮಧ್ಯದಲ್ಲಿ ತಗೊಳಪ್ಪ ಈ ಮನಸ್ಸನ್ನ ಅಂತ ಏನ್ ಮಾಡ್ತೇವೆ? ಅವ್ರ ಕೈಲಿ ಕೊಡ್ತೀವಿ.
ಆವಾಗ ಫಸ್ಟ್ ಮಾಡುವಂತ ಕೆಲಸ ಬಾಬಾ ಯಾವುದು, ಈ ಯಾವುದು ಅನಾವಶ್ಯಕವಾಗಿರುವಂತ ಎಲ್ಲವನ್ನೇನ್ ಮಾಡ್ತಾರೆ, ಕ್ಲೀನ್. ಸ್ವಚ್ಛ ತೆಗೆದು. ದೇವಸ್ಥಾನಕ್ಕೆ ದರ್ಶನಕ್ಕೆ ಹೋಗ್ಬೇಕು ಅದೇನ್ ಹೇಳ್ತಾರೆ, ಚಪ್ಪಲಿ ಹೊರಗಡೆ ಗಿಡಿ, ಬ್ಯಾಗ್ ಹೊರಗಡೆ ಗಿಡಿ, ಮೊಬೈಲ್ ಹೊರಗಡೆ ಗಿಡಿ. ನೀವು ಒಬ್ಬರೇ ಆಗ್ಬಿಟ್ಟು ಏನ್ ಮಾಡ್ಬೇಕು, ಬರಬೇಕು. ಹೊರಗಡೆಗೆ ಬರ್ಬೇಕು. ಹೌದು ತಾನೆ? ದರ್ಶನ ಮುಗಿಸ್ಕೊಂಡು ಹೊರಗಡೆ ಹೋದ್ಮೇಲೆ ಏನೇನಿದೆ ತಗೊಂಡೋಗಿ. ಆ ಸಮಯದಲ್ಲಿ ದೇವರ ದರ್ಶನ, ಪೂಜೆ, ತೀರ್ಥ, ಪ್ರಸಾದ, ಪ್ರದಕ್ಷಿಣೆ, ಶ್ಲೋಕ, ಭಜನೆ ಏನಿದೆ ಅದಕ್ಕೆ ಮಾತ್ರ ಸೀಮಿತನೇ ಹೊರತು ಬೇರೆ ಯಾವುದೇ ವಿಷಯಗಳು ಅಲ್ಲಿ ಬರುವ ಹಾಗೆ ಇಲ್ಲ. ಇಲ್ಲ. ನೀವು ಅಬ್ಸರ್ವೇಷನ್ ಮಾಡಿ ಆದ್ಮೇಲೆ ಯೋಗದಲ್ಲಿ ಕುತ್ಕೊಂಡಾಗ ಮನೆಯಲ್ಲಾದ್ರೂ ಕುತ್ಕೊಳ್ಳಿ, ಸೇವಾ ಕೇಂದ್ರದಲ್ಲಾದ್ರೂ ಕುತ್ಕೊಳ್ಳಿ, ಮೌಂಟ್ ಅಬುದಲ್ಲಾದ್ರೂ ಕುತ್ಕೊಳ್ಳಿ, ಫಸ್ಟ್ ಕುಳಿತುಕೊಂಡಾಗ ನಿಮ್ಗೆ ಏನೇನೋ ಯೋಚನೆಗಳು, ಸಂಕಲ್ಪಗಳು ಬರ್ತಾ ಇರ್ತಾವೋ ಇಲ್ವೋ? ಬರ್ತಾರೆ. ವಿಶೇಷವಾಗಿ ಸೇವೆಗಂತ ನೀವು ಕುತ್ಕೊಂಡಾಗ, ಈಗ ನೀವು ಜ್ಞಾನ ಹೇಳಲಿಕ್ಕೆ ಹೊರಟಿದ್ದೀರಾ ಅಥವಾ ಅಲ್ಲಿ ಬ್ರಹ್ಮಭೋಜನ ಮಾಡ್ಲಿಕ್ಕೆ ಕೊಟ್ಟಿದ್ದೀರಾ, ಯಾವುದೋ ಒಂದು ಸೇವೆಗೆ ಹೊರಟಿದಾಗ ನಾವೇನ್ ಮಾಡ್ತೀವಿ, ಅಲ್ಲಿ ಕುತ್ಕೊಂಡಾಗ, ವಿಶೇಷವಾಗಿ ಯೋಗದಲ್ಲಿ ಕುತ್ಕೊಂಡಾಗ ಆ ಎಲ್ಲ ಯೋಚನೆಗಳು ಯೋಗ ಮಾಡ್ತಾ 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 ಏನಾಗ್ಬಿಡ್ತವೆ, ಕಡಿಮೆ ಆಗ್ತಾ ಬರ್ತಾ. ಆಗತ್ತೋ ಆಗಲ್ವೋ? ಆಗುತ್ತೆ. ಬೇರೆ ಎಲ್ಲದಿಂದ ನಾವೇನಾಗ್ತೀವಿ, ಡಿಸ್ಕನೆಕ್ಟ್ ಆಗ್ತೀವಿ. ಅಂದ್ರೆ ಫಸ್ಟ್ ಸ್ವರೂಪ ಯಾವುದು? ಒಬ್ಬ ಬಾಬಾ ಬಿಟ್ಟರೆ ಬೇರೆ ಯಾವುದೇ ವ್ಯಕ್ತಿ, ವಸ್ತು, ವಿಷಯಗಳು ನಿಮ್ಮ ಮನಸ್ಸಿನಲ್ಲಿ ಇರಕೂಡದು. ಹೌದಾ? ಬಾಬನ ಮಗುವಾಗ್ಬಿಟ್ಟು ನಾನು ಹೋಗ್ತಿದ್ದೇನೆ ಶಾರೀರಿಕವಾಗಿ, ವೈಟ್ ಡ್ರೆಸ್ ಬಿಟ್ಟರೆ ವೈಟ್ ಡ್ರೆಸ್ ಬಿಟ್ರೆ ಈಗ ನೀವು ಈಶ್ವರಿ ಜ್ಞಾನವನ್ನು ಹೇಳಿ ಕೊಟ್ಟಿದ್ದೀರಿ. ನಿಮ್ಗೆ ನಿಮಿತ್ತದವ್ರು ಏನ್ ಮಾಡಿದ್ರು ಅಂತ ಹೇಳಿದ್ರೆ ಮುರ್ಲಿಯನ್ನ ಕೊಟ್ಟಿದಾರ, ಮುರ್ಲಿ ಓದಿ ಅಂತ ಹೇಳಿದ್ದಾರೆ. ಎಲ್ಲಿ? ಸೇವಾಕೆಂದ್ರ. ಯೋಚನೆ ಮಾಡಿ ಆವಾಗಿಂದ ಬಾಬಾ ಹೇಳ್ತಿದ್ದಾರೆ, ಪಾಂಚ ಸ್ವರೂಪ ಅಂದ್ರೆ ಈಶ್ವರಿಯ ಸೇವೆಗೋಸ್ಕರ ಬಾಬಾ ರೆಡಿ ಮಾಡ್ತಾ ಇರುವಂತದ್ದು, ಸ್ವಯಂಗೋಸ್ಕರ ಅಲ್ಲ. ಯಾವ್ದಕ್ಕೋಸ್ಕರ? ಸೇವೆಗೋಸ್ಕರ. ನಿಮಗೆ ಎದುರುಗಡೆ ಸೇವಾ ಕೇಂದ್ರದಲ್ಲಿ ವಿದ್ಯಾರ್ಥಿಗಳಿದ್ದಾರೆ, ಅವ್ರ ಎದುರುಗಡೆ ಮುರ್ಲಿ ನುಡ್ಸಿ ಅಂತ ನಿಮಿತ್ತದವ್ರು ಹೇಳ್ತಾರೆ. ಏನ್ ಮಾಡ್ಬೇಕು ಅವಾಗ? ಶಾರೀರಿಕವಾಗಿ ಮೊದ್ಲು ಹೇಳಿ ಏನ್ ಮಾಡ್ಬೇಕು? ಲಿಪ್ಸ್ಟಿಕ್ ಹಚ್ಕೊಂಡು, ಫೇರ್ ಅಂಡ್ ಲವ್ಲಿ ಹಚ್ಕೊಂಡು, ಮೈ ಮೇಲೆ ಪೂರ್ತಿ ರೇಷ್ಮೆ ಸೀರೆ ಹಾಕೊಂಡು, 5 ಬಳೆ ಹಾಕೊಂಡ್ಬಿಟ್ಟು, ಸೆಂಟ್ ಗಿಂಟೆಲ್ಲ ಸ್ಪ್ರೇ ಮಾಡ್ಕೊಂಡು, ಕಾಲಿಗೆ ಹೊಸದಾಗಿ ಒಂದು 800 ರೂಪಾಯಿ ಚಪ್ಪಲಿ ಹಾಕೊಂಡು ಏನ್ ಮಾಡ್ಬೇಕು? ಜ್ಞಾನ ಹೇಳಿ ಕೂತ್ಕೊಳ್ಬೇಕಲ್ವಾ? ಇಲ್ಲ, ಏನ್ ಮಾಡ್ಬೇಕು? ವೈಟ್ ಡ್ರೆಸ್ ಹಾಕೊಂಡು. ಸಿಂಪಲ್. ವೈಟ್ ಡ್ರೆಸ್ ಅಷ್ಟೇ ಅಲ್ಲ, ಕಿವಿಗೂ ಇಲ್ಲ, ಮೂಗಿಗೂ ಇಲ್ಲ, ಕೈಗೂ ಇಲ್ಲ, ಅಲ್ಲಿ ಯಾವುದೇ ಸಾಧನಗಳು ಇಲ್ಲ, ಇರಬಾರ್ದು. ಕೇವಲ ಶರೀರದ ಮೇಲೆ ಒಂದು ವೈಟ್ ಬಟ್ಟೆ ಅಷ್ಟೇ ಬಿಟ್ರೆ ಬೇರೆ ಯಾವುದೇ ಸಾಧನಗಳು ಅಲ್ಲಿ ಆ ಸಮಯದಲ್ಲಿ ಶರೀರದಲ್ಲಿ ಇರುವ ಹಾಗೆ ಇಲ್ಲ. ನೈಸರ್ಗಿಕವಾಗಿ ಬಂದಿರುವಂತ, ನ್ಯಾಚುರಲ್ ಆಗಿ ಬಂದಿರುವಂತ ಒಂದು ಶರೀರ. ಆದ್ಮೇಲೆ ವಾಸ್ತವಿಕವಾಗಿ ಏನ್ ಗೊತ್ತಾ, ಕೈಲಿ ಉಂಗ್ರನು ಕೂಡ ಹಾಕೊಳ್ಬಾರ್ದು. ಅದು ಕೂಡ ಸೌಂದರ್ಯವರ್ಧಕ, ಅದು ಬೇಡ ಆತ್ಮೀಯರೇ. ನ್ಯಾಚುರಲ್ ಆಗಿರುವಂತ ಶರೀರದ ಮಾನ ಮುಚ್ಚಲಿಕ್ಕೆ ಒಂದು ವೈಟ್ ಕಲರ್ ಇಂದ ಏನೋ ಒಂದು ಡ್ರೆಸ್ ಅಷ್ಟೇ, ಸೀರೆನೋ ಶರ್ಟ್ ಪ್ಯಾಂಟ್ ಏನಿದೆ ಅಷ್ಟು ಮಾತ್ರ. ಅಷ್ಟು ಬಿಟ್ರೆ ಅಲ್ಲಿ ಮೂರನೇದಕ್ಕೆ ಅಲ್ಲಿ ಅವಕಾಶ ಇರಕೂಡದು. ಯಾವಾಗ? ಸ್ಥೂಲವಾಗಿ ಸೇವೆಗಂತ ಕೊಡ್ತಾ. ಹಾಗೇನೆ ಇಲ್ಲಿ ನೀವು ಸೇವೆಗೆ ಯೋಗ್ಯರಾಗಬೇಕಾದ್ರೆ ನಿಮ್ಮ ಮನಸ್ಸಿನಲ್ಲೂ ಕೂಡ ಆತ್ಮ ಒಂದು ಬಿಟ್ಟರೆ ಅಲ್ಲಿ ಬೇರೆ ಏನು ಕೂಡದು. ಆತ್ಮ ಅಷ್ಟೇ. ನಾನು ಜ್ಞಾನ ಹೇಳ್ತಿದ್ದೇನೆ, ನಾನು ಒಳ್ಳೆ ಸ್ಪೀಕರ್, ಈ ಭಾವನೆನೂ ಕೂಡ ಅಲ್ಲಿ ಬರಕೂಡದು. ಅವಾಗ ಅದ್ರ ಮೊದ್ಲು ಏನಿದೆಯಲ್ಲ ಅದನ್ನೆಲ್ಲವನ್ನ ಏನ್ ಮಾಡ್ತಾರೆ ಬಾಬಾ? ಕ್ಲೀನ್ ಮಾಡ್ತಾನೆ. ಬಾಬಾ ಜ್ಞಾನ ಹೇಳ್ತಿದ್ದಾರೆ, ಬಾಬನಿಗೆ ತನುವನ್ನ ಕೊಟ್ಟಿದ್ದೇನೆ, ಬಾಬನಿಗೆ ಮನಸ್ಸನ್ನ ಕೊಟ್ಟಿದ್ದೇನೆ. ಆವಾಗ ನೀವು ಇಲ್ಲಿ ಯೋಗ ಮಾಡಿದಾಗ ಮನಸ್ಸನ್ನ ಬಾಬನಲ್ಲಿ ಇಟ್ಟಾಗ ಆ ಎಲ್ಲ ಕೊಳೆಗಳು ಕ್ಲೀನ್ ಆಗಿರುವಂತ ಅನುಭವ ನಿಮಗೆ ಆಗ್ಬೇಕಾಗ್ತದೆ. ಒಂದೊಂದು ಗಂಟೆಯಲ್ಲಿ ಮಧ್ಯೆ 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 ನೀವು ಅದನ್ನು ಪ್ರಾಕ್ಟೀಸ್ ಮಾಡಿದಾಗ ಆ 1 ಗಂಟೆಯಲ್ಲಿ ಮೆತ್ಕೊಂಡಿದ್ದು ತಕ್ಷಣದಲ್ಲಿ ಏನಾಗ್ಬಿಡ್ತದೆ? ಕ್ಲೀನ್ ಆಗಿ. ನೀವು 8 ಗಂಟೆ ನಂತರ ಕುತ್ಕೊಂಡ್ರೆ ಏನಾಗುತ್ತೆ? ಚೆನ್ನಾಗಿ ಮೆತ್ಕೊಂಡಿದ್ದಿರ್ತದೆ, ಕ್ಲೀನ್ ಆಗ್ಲಿಕ್ಕೆ ಏನಾಗ್ತದೆ? ಅದು ಟೈಮ್ ತೆಗೆದುಕೊಳ್ಳುತ್ತದೆ. ಅದಕ್ಕೆ ಬಾಬಾ ಹೇಳ್ತಾರೆ ಫಸ್ಟ್ ಏನು? ಪರಿಸ್ತಾ. ಎಲ್ಲಿವರೆಗೆ ನೀವು ಎಲ್ಲ ಸಂಬಂಧದಿಂದ ನೀವು ಕ್ಲೀನ್ ಆಗಲ್ವೋ ಅಲ್ಲಿವರೆಗೆ ನೆಕ್ಸ್ಟ್ ಸ್ಟೆಪ್ಪಿಗೆ ನಿಮ್ಮನ್ನ ಬಾಬಾ ಕರ್ಕೊಂಡು ಹೋಗೋದಿಲ್ಲ. ಅರ್ಥ ಆಯ್ತಾ?
ಅರ್ಥ ಆಯ್ತು, ಅರ್ಥ ಆಗಿಲ್ವೋ? ಅರ್ಥ ಆಯ್ತು. ಒಂದು ತಾಯಿ ಒಂದು ಮಗುವನ್ನ ಸ್ನಾನ ಮಾಡಿಸದೆ, ಮುಖ ತೊಳೆಸಿದನೆ, ಕ್ಲೀನ್ ಆಗಿರೋ ಬಟ್ಟೆ ಹಾಕೊಳ್ದನೆ ತಿಂಡಿ ಕೊಡೋದಿಲ್ಲ. ಹೌದಾ? ಹೌದು. ಸ್ನಾನ ಮಾಡ್ಕೊಂಡು ಬಾ, ಮುಖ ತೊಳ್ಕೊಂಬ, ಅಥವಾ ನಾನ್ ನಿನ್ ಟ್ರೀಟ್ಮೆಂಟ್ ಕೊಡ್ತಾರೆ, ಅದು ಆದ್ಮೇಲೆ ನಿನ್ಗೇನ್ ಸಿಗ್ತದೆ? ತಿಂಡಿ. ಅದ ಮೊದ್ಲು ನಿನಗೆ ತಿಂಡಿ ಸಿಗೋದಿಲ್ಲ. ಅದಕ್ಕಾಗಿ ಆತ್ಮೀಯರೇ, ಈಶ್ವರೀಯ ಸೇವೆ ನನ್ನ ಸರಿಯಾಗ್ಬೇಕು, ಸಫಲವಾಗ್ಬೇಕು, ಸಮ ಪ್ರಮಾಣದಲ್ಲಿ ಆಗ್ಬೇಕು, ಅದ ನಿನಗೆ ಖುಷಿ ಸಿಗಬೇಕು, ಸೇವೆಯ ಫಲ ಸಿಗಬೇಕು ಅಂತಂದ್ರೆ ಆ ಸಮಯದಲ್ಲಿ ನೀವು ಬಾಬಾ ಬಿಟ್ರೆ ಅಲ್ಲಿ ಮೂರನೆಯವರಿಗೆ ಅವಕಾಶ ಇರಕೂಡದು. ತಾಯಿ ಮತ್ತು ಮಗ ಬಿಟ್ರೆ ಅಲ್ಲಿ ಮೂರನೇವನಿಗೆ ಅವಕಾಶ ಇಲ್ಲ. ಯಾವುದೇ ವಿಷಯದಲ್ಲಿ ಇರಬಹುದು, ಅಲ್ಲಿ ಇಬ್ಬರೇ ಇರ್ಬೇಕಲ್ವಾ? ಹಾಗೆ ಬೇರೆ ಎಲ್ಲದಿಂದ ಮನಸ್ಸನ್ನು ಏನ್ ಮಾಡ್ಬೇಕಾಗ್ತದೆ? ನಾನು ಬೇರೆ ಎಲ್ಲ ಸಂಬಂಧ ಯಾವಾಗ ಬರ್ತದೆ? ಯಾವಾಗ ಬರ್ತದೆ? ಈ ಸೇವಾ ಕಾರ್ಯ ಮುಗಿದ ಮೇಲೆ. ಏನಿದೆ ಅದು ಮುಗಿದ ಮೇಲೆ ಆನಂತರ ನಾನು ಲೌಕಿಕ ಕರ್ಮಕ್ಷೇತ್ರಕ್ಕೆ ಇಳಿತೀನಲ್ಲ, ಆವಾಗೆಲ್ಲ ತಂದ್ಕೊಳ್ಳೋಣ. ಏನು ಹಣ್ಣು, ವ್ಯಾಪಾರ, ಮನೆಯವರು, ಮಕ್ಕಳು, ಬಿಲ್ಡಿಂಗು, ಅದೆಲ್ಲ ಯಾವಾಗ ಬರ್ತದೆ? ಆಮೇಲೆ. ಅದು ಆ ಸಮಯದಲ್ಲಿ ಏನಾಗಬಾರ್ದು? ಫಸ್ಟ್ ಯಾವ್ದು ಬಾಬಾ ಹೇಳಿದ್ರು? ಫಸ್ಟ್ ಸ್ವರೂಪ ಯಾವುದು? ಕೆಳಗಡೆಯಿಂದ ಅಂದ್ರೆ ನಿಮ್ಮನ್ನು ನೀವು ಚೆಕ್ ಮಾಡ್ಕೊಳ್ಳಿ. ಇನ್ನು ನೀವು ಯೋಗದಲ್ಲಿ ಕುಂತಾಗ, ಜ್ಞಾನದಲ್ಲಿ ಕುಳಿತುಕೊಂಡಾಗ ಇನ್ನು ವ್ಯಕ್ತಿ, ವಸ್ತು, ವೈಭವಗಳು ಬರ್ತಾ ಇದ್ದಾವೆ ಅಂತಂದ್ರೆ ಇನ್ನೂ ನೀವು ಫಲಿಸ್ತಾ ಆಗಿಲ್ಲ. ಇನ್ನು ಮೊದಲನೇ ಹಂತವನ್ನು ಇನ್ನು ನೀವು ದಾಟಿಲ್ಲ. ಇನ್ನು ಕ್ಲೀನಿಂಗ್ ಆಗ್ಬೇಕಾಗಿದೆ. ಇನ್ನುವರೆಗೆ ನಾನು ಅಂತ ಇದೆ, ಬಾಯಲ್ಲೇ ಮಾತ್ರ ಬಾಬಾ ಬಾಬಾ ಬಾಬಾ, ಒಳಗಡೆಯಿಂದ ಏನಿದೆ? ನಾನು ಹೇಳಿದ ಕ್ಲಾಸ್ ಹೆಂಗಿತ್ತು, ನಾನು ಹೇಳಿದ ಜ್ಞಾನ ಹೆಂಗಿತ್ತು, ಅಣ್ಣವ್ರೆ ಜಿಲೇಬಿ ಚೆನ್ನಾಗಿದ್ಯಾ? ಚೆನ್ನಾಗಿದೆ. ನಾನು ಮಾಡಿದ್ದಣ್ಣವ್ರೇ ಅಲ್ವಾ? ಮನೆ ಕ್ಲೀನ್ ಆಗಿದೆ, ಆಗಿದೆ, ಚೆನ್ನಾಗಿದೆ. ಚೇರ್ ಚೆನ್ನಾಗಿದೆ ಅಣ್ಣವ್ರು. ಹೌದು. ಯಾಕೆ? ನಾನ್ ಕೊಟ್ಟಿದ್ದು. ಏನ್ ಬರ್ತದಲ್ಲಿ? ನಾನು ಅಂದಲ್ಲಿ ಫಲಿಸ್ತಾ ಇಲ್ಲ ಅಂತ ಆಯ್ತು ಅಲ್ವಾ? ಅದಕ್ಕಾಗಿ ಬಾಬಾ ಹೇಳ್ತಾರೆ, ಮೊದಲನೇದಾಗಿ ಆ ಮನಸ್ಸಿನ ಮೇಲೆ ನಾನು ಕೊಡುವಂತ ಟ್ರೀಟ್ಮೆಂಟ್. ಈಗ ಹೇಳಿ, ಈ ಪಾಂಚ ಸ್ವರೂಪದಲ್ಲಿ ಟ್ರೀಟ್ಮೆಂಟ್ ಯಾರ್ದು? ಅಲ್ವಾ? ಈಗ ಒಂದು ಮಗುಗೆ ತಾಯಿ ಟ್ರೀಟ್ಮೆಂಟ್ ಕೊಡಬೇಕು ಅಂತಂದ್ಮೇಲೆ ಆ ಮಗು ತಾಯಿ ಹತ್ತಿರದಲ್ಲಿದ್ದಾಗ ಸಂಪೂರ್ಣವಾಗಿ ಆ ಶರೀರದ ಜವಾಬ್ದಾರಿ ಯಾರ್ದು? ತಾಯಿ ಇದೆ. ಮಧ್ಯದಲ್ಲಿ ಮಗು ಎಲ್ಲೂ ಕೂಡ ಆಟ ಆಡ್ಲಿಕ್ಕೆ ಹೊರಗಡೆಗೆ ಹೋಗಬಾರದು. ಹಾಗೆ ನಿಮ್ಮ ಮನಸ್ಸನ್ನು ಕೂಡ ನಿರಂತರವಾಗಿ ಬಿಂದು ರೂಪದಲ್ಲಿ ಬಾಬನ ಹತ್ರ ಇಟ್ಟಾಗ ಬಾಬಾ ಏನ್ ಮಾಡ್ತೇನೆ ನಾನು ಅಂತ ಬಾಬಾ ನಮಗೆ ಶಬ್ದದ ಮೂಲಕ ಏನ್ ಮಾಡ್ತಿದ್ದಾರೆ? ತಿಳಿಸ್ತಾ ಇದ್ದಾರೆ. ಅದಕ್ಕಾಗಿ ನಾವು ಯಾವಾಗ ಈಶ್ವರಿ ಸೇವೆಯಲ್ಲಿ ಇರ್ತೀವೋ, ಮನಸಾ ಸೇವೆ ಇರ್ಬೋದು, ವಾಚಾ ಸೇವೆ ಇರ್ಬೋದು, ಧನ ಸೇವೆ ಇರ್ಬೋದು, ಸ್ಥೂಲ ಸೇವೆ ಇರ್ಬೋದು, ಆದ್ರೆ ಅಲ್ಲೇನಾಗದ ಬೇರೆ ಎಲ್ಲದಿಂದ ನಾವೇನಾಗಿರ್ತೀವಿ? ಡಿಟ್ಯಾಚ್. ಯಾರು ಮಾಡ್ತಾರೆ? ಅದಕ್ಕೆ ಯಾವುದೇ ಸೇವೆ ಮಾಡ್ಬೇಕು. ಜ್ಞಾನ ಹೇಳಬೇಕಾದ್ರೂ ಮೊದಲು ಯೋಗ ಮಾಡಿ ಅಂತ ಹೇಳ್ತಾರೆ. ಬಾಬನ ಮನೆಗೆ ಹೋದಾಗ್ಲೂ ಮೊದಲು ಯೋಗ ಮಾಡ್ಬಿಟ್ಟು ಆಮೇಲೆ ಭಂಡಾರಕ್ಕೆ ಬನ್ನಿ ಅಂತ ಹೇಳ್ತಾರೆ ಅಲ್ವಾ? ಕೈಕಾಲು ತೊಳ್ಕೊಂಡ್ಬಿಟ್ಟು ಬನ್ನಿ, ಸ್ನಾನ ಮಾಡ್ಕೊಂಡು ಬನ್ನಿ ಅಂತ ಹೇಳ್ತಾರಲ್ವಾ? ಹಾಗೆ ಯಾವುದೇ ಕಾರ್ಯ ಮಾಡುವ ಮೊದಲು ನಾವೇನ್ ಮಾಡ್ಬೇಕು? ಮನಸ್ಸನ್ನ ಯೋಗ್ಯ ಮಾಡ್ಬಿಟ್ಟು ಬರಬೇಕಾಗ್ತದೆ. ಓಕೆ, ನೆಕ್ಸ್ಟ್ ಸ್ವರೂಪ ಯಾವುದು? ಬ್ರಾಹ್ಮಣ. ಹಂಗಂದ್ರೇನು? ಹಂಗಂದ್ರೇನು? ಬ್ರಾಹ್ಮಣ ಸ್ವರೂಪ ಅಂತಂದ್ರೆ ನಿಮ್ಮನ್ನ ಬಾಬಾ ಬೇರೆ ಯಾವುದೋ ಆತ್ಮಗಳಿಗೆ, ಪಂಚತತ್ವಗಳಿಗೆ, ಯಾವುದೋ ಒಂದು ಕಾರ್ಯಕ್ಕೆ, ಯಾವುದೋ ಒಂದು ಕರ್ಮಕ್ಕೆ ತನ್ನ ಶಕ್ತಿಯನ್ನ ಕೊಡಲಿಕ್ಕೆ, ಸಮಸ್ಯೆ ಪರಿಹಾರ ಮಾಡಲಿಕ್ಕೆ ನಿಮ್ಮನ್ನ ಸಾಧನವಾಗಿ ಉಪಯೋಗ ಮಾಡಿಕೊಳ್ಳುವಂಥದ್ದು. ಏನ್ ಮಾಡಿಕೊಳ್ಳುವಂಥದ್ದು? ಉಪಯೋಗ. ಯಾರಿಗೋ ಅದು ನಿಮ್ಗೆ ಬೇಡ. ಭಕ್ತರಿರ್ಬೋದು, ಬಾಬನ ಮಕ್ಕಳಿರ್ಬೋದು, ಪಂಚತತ್ವಗಳಿರ್ಬೋದು, ಯಾರಿಗೋನು ತನ್ನ ಶಕ್ತಿಯ ಮೂಲಕ, ತನ್ನ ವಿಶೇಷತೆಗಳ ಮೂಲಕ ಅವರ ಸಮಸ್ಯೆಯನ್ನ ಪರಿಹಾರ ಮಾಡಲಿಕ್ಕೆ ನಿಮ್ಮನ್ನ ಸಾಧನವಾಗಿ ಉಪಯೋಗ ಮಾಡ್ಕೊಳ್ಳೋದು ನಿಮ್ಮ ವೈಯಕ್ತಿಕ ಹಿತಾಸಕ್ತಿ ಅಲ್ಲ. ಆತ್ಮೀಯರಿಗೆ ಗೊತ್ತಿರಲಿ, ಇಲ್ಲಿವರೆಗೆ ನಾವು ಯೋಗವನ್ನ ಮಾಡಿ ನನಗೆ ಅದನ್ನು ಬೇಕು, ಇದು ಬೇಕು, ಲಕ್ಷ್ಮೀನಾರಾಯಣ ಬೇಕು ಅಂತ ನೀವು ಕೇಳಿದ್ರೆ ನೀವಿನ್ನೂ ಪಾಂಚ ಸ್ವರೂಪದಲ್ಲಿ ಬಂದಿಲ್ಲ ಅಂತ ಅರ್ಥ. ಎಷ್ಟು ಬೇಕಾದ್ರೂ ಬೊಬ್ಬೆ ಹೊಡಿರಿ. ನೀವು ಅಲ್ಲಿ ಪಾಂಚ ಸ್ವರೂಪದಲ್ಲಿ ಹೋಗಿದ್ದೀರಿ ಅಂತಂದ್ರೆ ನಿಮ್ಮ ವೈಯಕ್ತಿಕ ಹಿತಾಸಕ್ತಿಗಳು ಅಲ್ಲಿ ಇರಕೂಡದು. ಬ್ರಾಹ್ಮಣ ಬೇರೆ ಮನೆ ಪೂಜೆ ಹೋಗ್ಬೇಕಾದ್ರೆ ತನ್ನ ಬಗ್ಗೆ ಕೇಳ್ಕೊಳ್ತಾನ? ಇಲ್ಲ. ಭಕ್ತರ ಬಂದ್ಬಿಟ್ಟು ತೆಂಗಿನಕಾಯಿ ಕೊಟ್ಟಾಗ ತನ್ನ ಬಗ್ಗೆ ಕೇಳ್ತಾನ, ಭಕ್ತರ ಬಗ್ಗೆ ಕೇಳ್ತಾನ?
ಇನ್ನೂ ನೀವು ನಿಮ್ಮ ವೈಯಕ್ತಿಕ ಹಿತಾಸಕ್ತಿ, ನಿಮ್ಮ ಕುಟುಂಬ, ನಿಮ್ಮ ಪರಿವಾರಕ್ಕೋಸ್ಕರ ಕೇಳಿದ್ರೆ ನೀವಿನ್ನೂ ಬಾಬನ ಕೈಯಲ್ಲಿ ಸೇವೆಗೆ ಯೋಗ್ಯರು ಆಗಿಲ್ಲ. ಯಥಾರ್ಥವಾಗಿ ಆಗಿಲ್ಲ. ನಿಮ್ಗೆ ನೀವು ಸರ್ಟಿಫಿಕೇಟ್ ಕೊಟ್ಕೊಂಡಿರ್ಬೋದು, ಆದ್ರೆ ಯಥಾರ್ಥವಾಗಿ ಆಗಿಲ್ಲ ಅಂತಾನೆ ಅರ್ಥ. ಆ ರೀತಿ ನಿಮ್ಮನ್ನ ಸಾಧನವಾಗಿ ಉಪಯೋಗ ಮಾಡ್ಕೊಳ್ಬೇಕು ಅಂತಂದ್ರೆ ನೀನು ಮೊದಲು ಫಲಿಸ್ತಾ ಆಗ್ಲೇಬೇಕು. ಆಗಿಲ್ಲ. ಎಷ್ಟು ನಾನು ನನ್ನದು ಹೇಳೋದ್ರಿಂದ ಮನಸ್ಸಿನಿಂದ ತೆಗೆದಾಕ್ತೀಯೋ, ನೀನು ತೆಗೆದಾಕ್ಬೇಕು ಅಂತ ಎಲ್ಲವನ್ನ ಬಿಟ್ಬಿಟ್ಟು ಈಶ್ವರ ವಿಶ್ವವಿದ್ಯಾಲಯದಲ್ಲಿ ಬಂದು ಕೂತ್ಕೋ ಅಂತ ಬಾಬಾ ಹೇಳಲಿಲ್ಲ. ಲೌಕಿಕದಲ್ಲಿ ಇರು, ಅದು ಯಾವುದು ನನ್ನದು ಅಲ್ಲ. ಅಲ್ಲ. ಬಿಲ್ಡಿಂಗು, ಪರಿವಾರ, ಧನ, ಸಮಯ, ಸಂಕಲ್ಪ, ಶ್ವಾಸ, ಕರ್ಮ, ಕರ್ಮೇಂದ್ರಿಯ, ಕರ್ಮದ ಫಲ ಇದ್ಯಾವುದು ನನ್ನದು ಅಲ್ಲ. ಅದ್ಯಾರ್ದು? ನಿಂದಪ್ಪ ಅಲ್ವಾ? ಒಂದು ಮಹಿಳೆ ಮದ್ವೆ ಆಗ್ಬಿಟ್ಟು ಮನೆಗೆ ಬಂದಾಗ ಮನೆ ಯಾರ್ದು? ಮನೆಯವ್ರದು. ಬಟ್ಟೆ ಯಾರು ಕೊಟ್ಟಿದ್ದು? ಮನೆಯವ್ರು ಕೊಟ್ಟಿದ್ದು. ಬಂಗಾರ ಯಾರು ಕೊಟ್ಟಿದ್ದು? ಮನೆಯವ್ರದು. ಎಲ್ಲ ಏನ್ ಹೇಳ್ತಾರೆ? ಮಾಲೀಕ ಯಾರನ್ನ ಮಾಡ್ತಾರೆ? ಮನೆಯವರನ್ನಾಗಿ ಮಾಡಿ ಇಲ್ಲೇ ಹೋಗ್ಬೇಕಾದ್ರೆ ಮನೆಯವ್ರನ್ನ ಕೇಳ್ಬಿಟ್ಟು ಹೋಗ್ಬೇಕು. ಏನಾದ್ರೂ ಮನೆಯವ್ರಿಗೆ ಬಂದ್ಬಿಟ್ಟು ರಿಪೋರ್ಟ್ ಮಾಡಬೇಕು ಅಲ್ವಾ? ಹಾಗೆ ಅವ್ರ ಜೊತೆಗೆ ಸಂಸಾರ ಮಾಡ್ತಾರಲ್ವಾ? ಹಾಗೆ ನಾವ್ ಯಾರ ಜೊತೆ ಸಂಸಾರ ಮಾಡ್ಬೇಕು ಇವಾಗ? ಬಾಬಾ ಜೊತೆ. ಇಲ್ಲಿ ಬ್ರಾಹ್ಮಣ ಸ್ವರೂಪದಲ್ಲಿ ಯಾವ್ಯಾವ್ದು ಬರ್ತದೆ? ನೀವು ಬಾಬನ ಮನೆಗೆ ಹೋಗ್ಬಿಟ್ಟು ಭಂಡಾರದ ಸೇವೆ ಮಾಡ್ತೀರಾ? ಬ್ರಾಹ್ಮಣ ಸ್ವರೂಪ. ಧನ ಸೇವೆ ಮಾಡ್ತೀರಾ? ಬ್ರಾಹ್ಮಣ ಸ್ವರೂಪ. ತನುವಿನ ಸೇವೆ ಮಾಡ್ತೀರಾ? ಬ್ರಾಹ್ಮಣ ಸ್ವರೂಪ. ಜ್ಞಾನ ಹೇಳ್ತೀರಾ? ಬ್ರಾಹ್ಮಣ ಸ್ವರೂಪ. ಅಂದ್ರೆ ಶರೀರದ ಸಾಧನ ತನು ಧನವನ್ನ ಉಪಯೋಗ ಮಾಡಿ ಶಬ್ದ ಹೇಳ್ಬೇಕಾದ್ರೂ ಶರೀರ ಬೇಕು ತಾನೆ? ಯಾವುದೇ ಈಶ್ವರಿ ಸೇವೆಯಲ್ಲಿ ನಿಮ್ಮ ತನು ಉಪಯೋಗ ಆಗಿದೆ ಅಂತಂದ್ರೆ, ತನು ಅಂತಂದ್ರೇನು? ಯೋಗ ಮಾಡ್ಲಿಕ್ಕೂ ತನು ಬೇಕು ಬೇಡಿ, ಅದು ಬೇರೆ ಪ್ರಶ್ನೆ. ಆದ್ರೆ ತನು ಆಧಾರವಾಗಿರ್ತದೆ ಹೊರತು ಶರೀರದ ಯಾವುದೇ ಸಾಧನವನ್ನು ಯೋಗದಲ್ಲಿ ನಾವು ಉಪಯೋಗ ಮಾಡೋದಿಲ್ಲ. ಇವಾಗ ಭಂಡಾರದ ಸೇವೆ ಮಾಡ್ಬೇಕಂತ ಕೈಕಾಲು ಬೇಕಲ್ವಾ? ಜ್ಞಾನ ಹೇಳ್ಬೇಕಂದ್ರೆ ಬಾಯಿ ಬೇಕಲ್ವಾ? ಬೇಕು. ಹೀಗೆ ತನುವಿನ ಆಧಾರದಲ್ಲಿ ಯಾವುದೇ ನೀವು ಈಶ್ವರಿ ಸೇವೆಯನ್ನು ಮಾಡಿದಾಗ ಅದು ಯಾವ ಸ್ವರೂಪದಲ್ಲಿ ಬರ್ತದೆ? ಬ್ರಾಹ್ಮಣ ಮನಸ್ವರ. ಅಂದ್ರೆ ಇವಾಗ ನೀವು ಬರೀ ಜ್ಞಾನನೇ ಹೇಳ್ತಾ ಇದ್ದೀರಿ, ಬಾಬನ ಮನೇಲಿ ಕಸ ಕೊಡ್ಸೋದು, ಪಾತ್ರೆ ತೊಳೆಯುವುದೇ ಮಾಡ್ತಾ ಇದ್ದೀರಿ, ಭಂಡಾರದಲ್ಲಿ ಅಡಿಗೆ ಮಾಡೋದು ಬಡಿಸೋದು ಅಷ್ಟನ್ನೇ ಮಾಡ್ತಾ ಇದ್ದೀರಾ, ಚಿತ್ರ ಪ್ರದರ್ಶನಗಳನ್ನ ಹೇಳ್ತಿದ್ದೀರಾ ಅಂತಂದ್ರೆ ನೀವು ಎಲ್ಲಿವರೆಗೆ ರೆಡಿ ಆಗಿದ್ದೀರಿ ಇವಾಗ? ಬ್ರಾಹ್ಮಣ ಸ್ವರೂಪದವರು. ಬ್ರಾಹ್ಮಣ ಸ್ವರೂಪ ಅಷ್ಟಕ್ಕೇನೆ ನೀವು ರೆಡಿ ಆಗಿದ್ದೀರಾ. ಆ ಬ್ರಾಹ್ಮಣ ಸ್ವರೂಪದಲ್ಲೂ ಕೂಡ ಮೊದಲನೇದು ಧನ. ಮೊದಲ್ಯಾವುದು? ಧನ. ಧನ ಅಂತಂದ್ರೇನು? ನಮ್ಮ ಹತ್ರ ಇರುವಂತ ವಸ್ತುನು ಧನನ ಒಯ್ದ್ಬಿಟ್ಟು ಏನ್ ಮಾಡೋದು? ಭಂಡಾರದಲ್ಲಿ ಹಾಕೋದು. ಬಾಬಾ ನಿನಗೆ ಕೊಟ್ಟಿದ್ದೇನಪ್ಪ, ನಾನು ನಿಮಿತ್ತ ಟೀಚರಿಗೆ ಕೊಟ್ಟಿದ್ದೇನೆ, ಈ ಸೆಂಟ್ರಿಗೆ ಕೊಟ್ಟಿದ್ದೇನೆ, ಅವ್ರಿಗೆ ಕೊಟ್ಟಿದ್ದೇನೆ, ಆ ಪರ್ಪಸ್ ಕೊಟ್ಟಿದ್ದೇನೆ ಅಂತ ಸಂಕಲ್ಪ ನಿನ್ನಲ್ಲಿ ಬರಬಹುದು. ನೀನು ಬಾಬನ ಮಗು ಆದ್ಮೇಲೆ ನಾನು ಈಶ್ವರಿ ಯಜ್ಞಕ್ಕೆ ಸಹಯೋಗ ಕೊಡಬೇಕು, ಈಶ್ವರಿ ಸೇವೆಗೆ ಸಹಯೋಗ ಕೊಡಬೇಕು ಅಂತಂದಾಗ ಮೊದಲು ಧನದ ರೂಪದಲ್ಲಿ, ಧನ ಅಂದ್ರೆ ಬರೀ ಕ್ಯಾಶ್ ಅಷ್ಟೇ ಅಲ್ಲ, ನೀವು ಹಣ್ಣು ಒಯ್ದು ಕೊಡ್ಬೋದು, ಸೋಪ್ ಒಯ್ದು ಕೊಡ್ಬೋದು, ಚೇರ್ ತಂದು ಕೊಡ್ಬೋದು, ಸಿಮೆಂಟ್, ಯಾವುದೋ ಒಂದು ರೂಪದಲ್ಲಿ ನೀವು ಧನವನ್ನ ಕೊಟ್ಟಾಗ, ಬಾಬನಿಗಂತ ಅರ್ಪಣೆ ಮಾಡಿ ಕೊಟ್ಟಾಗ ಮಾತ್ರ ಅದೇನಾಗ್ತದೆ? ಸೇವೆಯಲ್ಲಿ ಇಷ್ಟೆಲ್ಲ ಬರ್ತದೆ ಹೊರತು ಯಾರೋ ಒಬ್ರು ಹೇಳಿದಾರಂತ ಅವರನ್ನ ಬೈದು 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 ನೀವು ಕೊಟ್ಟಿದ್ದಿದ್ರೆ ಅದು ಸೇವೆಯಲ್ಲಿ ಇಷ್ಟಲ್ಲಿ ಬರೋದಿಲ್ಲ. ಆ ಸೇವೆಯ ಫಲ ನಿಮ್ಗೂ ಕೂಡ ಸಿಗೋದಿಲ್ಲ. ಯಾರಿಗೂ ಫೋರ್ಸ್ ಮಾಡಿಬಿಟ್ಟು ಅವರದ್ದು ಕಷ್ಟಪಟ್ಟು ಎಳೆದು ಬಿಟ್ಟು ಅವರಿಗೆ ಬೇಜಾರು ಮಾಡಿ ಆ ಧನವನ್ನ ತಂದು ಯಜ್ಞಕ್ಕೆ ಹಾಕಿದ್ರು ಕೂಡ ಆ ಫಲ ನಿಮಗೆ ಸಿಗೋದಿಲ್ಲ. ಆ ರೀತಿ ನೀವು ಯಾವುದೇ ಕಾರ್ಯವನ್ನು ಮಾಡಿದಾಗ ಆ ಸಾಧನ, ಆ ಬಿಲ್ಡಿಂಗು, ಆ ಚೇರು, ಆ ಪಾತ್ರೆ ಅಷ್ಟು ಸರಿಯಾಗಿ ಉಪಯೋಗಕ್ಕೆ ಬರೋದಿಲ್ಲ. ಅರ್ಥ ಆಗ್ತಾ ಇದೆಯಾ? ಯಾರು ಕೊಡ್ತಾರೋ ಅವ್ರು ಖುಷಿಯಿಂದ ಕೊಡಬೇಕೇ ಬಿಟ್ರೆ ನೀವು ಫೋರ್ಸ್ ಮಾಡಬಾರ್ದು. ಬಾಬನ ಮನೇಲಿ ಎಂದೂ ಕೂಡ ಬಾಬಾ ಹೇಳ್ತಾರೆ, ಏನೂ ಕೇಳಬೇಡ, ಸಮಯದ ಅನುಸಾರ ನಿನಗೆ ಏನ್ ಬೇಕೋ ನಾನು ಕೊಡಿಸ್ತೇನಲ್ವಾ, ಏನಿದೆ ಅದನ್ನ ನೀನು ಸೇವೆ ಮಾಡ್ತಾ ಹೋಗು. ನಿನಗೆ ಬೇಕಾದಾಗ ನಿನಗೆ ಎಷ್ಟು ಬೇಕೋ ಅದಕ್ಕೆ ಹೆಚ್ಚಿಗೆ ನಾನೇನ್ ಮಾಡಿರ್ತಾನೆ, ಕೊಟ್ಟಿರ್ತೇನೆ. ನೀನು ಕೇಳಬಾರ್ದು, ಬೇರೆಯವ್ರನ್ನು ಕೂಡ ಇದನ್ನು ಬೇಕು ಅಂತ ಬೇಡಬಾರ್ದು. ಹೇಳಬಾರ್ದು. ಅವರಾಗ ಅವ್ರ ಮುಂದೆ ಬಂದ್ಬಿಟ್ಟು ಏನಾದ್ರು ಮಾಡ್ಬೇಕಾದ್ರೆ ಆವಾಗ ನೀವು ಕೇಳಬಹುದು. ಅಷ್ಟೇ ಬಿಟ್ರೆ ಆ ಇಚ್ಛೆ ನಿನ್ನಲ್ಲಿ ಇದ್ದರೆ ನೀನು ಈ ಸ್ವರೂಪದಲ್ಲಿ ಬಂದಿಲ್ಲ ಅಂದ್ರೆ ನೀನು ಫಲಿಸ್ತಾ ಆಗಿಲ್ಲ ಅಂತ ಅರ್ಥ. ಅದು ಬೇಕು ಇದು ಬೇಕು ಇಚ್ಛೆ ಇದೆ ಅಂತಂದ್ರೆ ಏನರ್ಥ? ನಾನು ಅದರಿಂದ ಇನ್ನು ಡಿಟ್ಯಾಚ್ ಆಗಿಲ್ಲ. ಆಧ್ಯಾತ್ಮಿಕತೆ ಎಷ್ಟು ಆಳವಾಗಿದೆಯಲ್ಲ. ನಾ ಫಲಿಸ್ತಾ ಅಂತ ತಕ್ಷಣ ಏನ್ ಮಾಡ್ಬಿಡ್ತೀವಿ, ರೆಕ್ಕೆ ಹಿಡ್ಕೊಂಡ್ಬಿಡ್ತೀವಿ. ಅದಲ್ಲ.
ಫರಿಷ್ಠ ಅಂತಂದ್ರೆ ಏನು? ಬೇರೆ ಎಲ್ಲದಿಂದ ನಾನೇನಾಗಬೇಕು? ಡಿಟ್ಯಾಚ್. ಆವಾಗ ನನ್ನ ಜೀವನ ಈಶ್ವರನಿಗೆ ಮಾತ್ರ. ಹಾಗೆ ಬ್ರಾಹ್ಮಣ ಸ್ವರೂಪದಲ್ಲಿ ಸ್ಥೂಲ ಸೇವೆನೇ ಮಾಡಿ, ವಾಚಾ ಸೇವೆನೇ ಮಾಡಿ, ಧನದ ಸೇವೆ ಮಾಡಿ, ಶಾರೀರಿಕ ಸೇವೆ ಮಾಡಿ, ಆವಾಗ ಅಷ್ಟು ಸಮಯ ನಿಮ್ಮ ಮನಸ್ಸನ್ನ, ತನುವನ್ನ ಯಾರಿಗೆ ಸಮರ್ಪಣೆ ಮಾಡಬೇಕು? ಬ್ರಾಹ್ಮಣಿಗೆ ಸಮರ್ಪಣೆ. ಅಂದ್ರೆ ಆ ಸೇವೆ ಆರಂಭ ಆದ ಮೇಲೆ ಆ ಸೇವೆ ಕಂಪ್ಲೀಟ್ ಆಗುವವರೆಗೂ ನಿಮ್ಮ ಸಮಯ ಸಂಕಲ್ಪ ಯಾರಿಗೆ ಮೀಸಲು? ಬಾಬಾ. ನೀವು ಹೇರ್ ಕಟ್ಟಿಗೆ ತಲೆ ಕೊಟ್ಟಾಗ ಮಧ್ಯ ಮಧ್ಯದಲ್ಲಿ ನಿಮ್ ತಲೆ ವಾಪಸ್ ತಗೊಳ್ಬಹುದಾ? ಇಲ್ಲ. ಆಪರೇಷನ್ ಥಿಯೇಟ್ರಿಗೆ ಹೋದಾಗ ಅರ್ಧ ಏನ್ ಮಾಡಿದ್ದಾರೆ? ಸಿಜೇರಿಯನ್ ನಡೀತಾ ಇದೆ ಅಂತ ತಿಳ್ಕೊಳ್ಳಿ, ಹೊಟ್ಟೆ ಏನ್ ಮಾಡಿದ್ದಾರೆ? ಕಟ್ ಮಾಡಿದ್ದಾರೆ. ಮಗು ಹೊರಗಡೆ ಬಂದಿದೆ, ಸ್ಟಿಚ್ ಮಾಡೇ ಇಲ್ಲ, ಎದ್ಬಿಟ್ಟು ಹೊರಗಡೆ ಬಂದ್ಬಿಡಿ, ಆಗ್ತದಾ? ಗೊತ್ತಾ? ಇಲ್ಲ ತಾನೆ, ಅವ್ರು ಕಂಪ್ಲೀಟ್ ಮಾಡ್ಬೇಕು ತಾನೆ ಅಲ್ಲಿ. ಹೌದು. ಅಂದ್ರೆ ಸೇವೆಗೆ ನೀವು ಎಂಟರ್ ಆದ್ಮೇಲೆ ಸೇವೆ ಮುಗಿಯೋವರೆಗೂ ಬೇರೆ ಕಡೆ ಗಮನ ಕೊಡೋದು. ಹಾಗೆ ನಾವು ಸೇವೆ ಮಾಡ್ಬೇಕಾದ್ರೆ ಜೊತೆಲಿ ಮೊಬೈಲ್ ಇದು ಸೈಲೆಂಟ್ ಮೋಡಲ್ಲಿ ಇಟ್ಟಿರ್ತೀವಿ. ಯಾರು ಬೇಕಾದ್ರೂ ಬೊಬ್ಬೆ ಹೊಡೆಯಲಿ, ನಾವು ಅದ್ರಲ್ಲಿ ಮಧ್ಯದಲ್ಲಿ ಹೋಗೋದಿಲ್ಲ. ಯಾಕೆ? ಆ ಕಡೆಗೆ ನಮ್ಮ ಗಮನ ಬರಕೂಡದು. ಅದು ನಮ್ಗೆ ಡಿಸ್ಟರ್ಬೆನ್ಸ್ ಮಾಡಬಾರ್ದು ಈಶ್ವರಿ ಸೇವೆ ಸಮಯದಲ್ಲಿ. ಹೌದು. ಬೇರೆ ಎಲ್ಲದಿಂದ ನಾನೇನಾಗಿರ್ಬೇಕಾದ್ರೆ ಡಿಟ್ಯಾಚ್ ಡಿಟ್ಯಾಚ್ ಆಗಿ ಆಗ್ಬೇಕಾಗತ್ತೆ. ಅಂದ್ರೆ ಇದೆಲ್ಲ ಕಂಡೀಷನ್ಗಳನ್ನ ಫುಲ್ಫಿಲ್ ಆದ್ರೆ ಮಾತ್ರ ನಿಮ್ಮನ್ನ ಬಾಬಾ ಆ ರೀತಿ ಕಾರ್ಯದಲ್ಲಿ ಉಪಯೋಗ ಮಾಡಿಕೊಳ್ಳುತ್ತಾರೆ. ಅದನ್ನ ನೀವು ಮಾಡಿಲ್ಲ ಅಂತಂದ್ರೆ ನೆಕ್ಸ್ಟ್ ಲೆವೆಲ್ಗೆ ನೀವು ಹೋಗ್ಲಿಕ್ಕೆ ಆಗೋದಿಲ್ಲ, ಮುಂದಿನ ಹಂತಕ್ಕೆ ಹೋಗ್ಲಿಕ್ಕೆ ಆಗೋದು. ಇದು ಕರೆಕ್ಟ್ ಆಗಿ ನಿರ್ವಹಣೆ ಮಾಡಿದ್ರೆ ಮಾತ್ರ ಮುಂದಿನಕ್ಕೆ ಏನ್ ಮಾಡ್ತಾರೆ ಬಾಬಾ? ನಿಮ್ಮನ್ನ ಕರ್ಕೊಂಡು ಹೋಗ್ತಾರೆ. ಅದಕ್ಕೆ ತಕ್ಕಾಗಿ ನಿಮ್ಮ ಮನಸ್ಸನ್ನ ಯಾರು ರೆಡಿ ಮಾಡ್ತಾರೆ? ಬಾಬಾ. ಈ ಮೊದಲನೇ ಸ್ವರೂಪ ಯಾವುದು? ಫರಿಷ್ಠ. ಒಂದು ಲೆವೆಲ್ ಅಲ್ಲಿ ಕ್ಲೀನ್ ಆದಾಗ ಇದು ಕ್ಲೀನಿಂಗ್ ಅಷ್ಟೇ. ಪರಿಷ್ಠದ ಕ್ಲೀನಿಂಗ್ ಅಷ್ಟೇ ಬಿಟ್ರೆ ಅಲ್ಲಿ ನಿಮ್ಮನ್ನ ಬಾಬಾ ಉಪಯೋಗ ಮಾಡ್ಕೊಳ್ತಾ ಇಲ್ಲ. ಅದಕ್ಕೆ ಆ ಸಮಯದಲ್ಲಿ ನಿಮ್ಗೆ ಯೋಗದ ಅನುಭವ ಆಗುದಿಲ್ಲ. ನೀವು ಬೇಕಾದ್ರೆ ಅಬ್ಸರ್ವೇಷನ್ ಮಾಡಿ, ಯೋಗ ಮಾಡ್ಲಿಕ್ಕೆ ಕುತ್ಕೊಂಡಾಗ ಆರಂಭದಲ್ಲಿ ಅಥವಾ ಯಾವುದೇ ಈಶ್ವರಿ ಸೇವೆ ಮಾಡ್ಬೇಕಾದ್ರೆ ಜ್ಞಾನ ಹೇಳ್ಬೇಕಾದ್ರೆ ಸುಸ್ತಾಗಿದ್ದಿದ್ರೆ ನಿದ್ರೆ ಬರ್ತಾ ಇರ್ತದೆ, ಮೈ ಕೈ ನೋವು ಬರ್ತಾ ಇರ್ತದೆ, ಯಾವುದೋ ಒಂದು ವ್ಯಕ್ತಿ ವಸ್ತು ವಿಷಯಗಳು ಬರ್ತಾ ಇರ್ತವೆ. ಓಕೆ, ಅದೆಲ್ಲ ಯಾವಾಗ ಕಡಿಮೆ ಆಗತ್ತೋ ಯೋಗ ಮಾಡ್ತಾ ಮಾಡ್ತಾ ನೀವು ಅಬ್ಸರ್ವೇಷನ್ ಮಾಡಿ ನಿಮ್ಗೆ ಅನುಭವ ಇದ್ರೆ ನಿದ್ದೆನೂ ಹೊರಟೋಗಿದಿರ್ತದೆ, ಕೈಕಾಲಿನ ಸುಸ್ತು ಹೊರಟೋಗಿರ್ತದೆ, ಬಾಬಾ ಶರೀರಕ್ಕೆ ಶಕ್ತಿ ಕೊಟ್ಟಿರ್ತಾರೆ, ಶರೀರ ಲೈಟ್ ಆಗಿರ್ತದೆ, ಮನಸ್ಸು ಕೂಡ ಏನಾಗಿರ್ತದೆ? ಹಗೂರ ಆಗಿರ್ತದೆ. ಅಂದ್ರೆ ಏನು ಪ್ರೊಸೆಸ್ ಅದು? ಅದೇನು ಯೋಗ. ಪ್ರೊಸೆಸ್? ಯೋಗ ಯೋಗ ಅಲ್ಲ ಅದು, ಅದು ಫಸ್ಟ್ ಕ್ಲೀನಿಂಗ್ ಆಗ್ತಾ ಇದೆ. ಏನಾಗ್ತಾ ಇದೆ? ಕ್ಲೀನಿಂಗ್. ಕ್ಲೀನಿಂಗ್ ಆಗ್ತಾ ಇದ್ದು ಬಿಟ್ರೆ ಅದ್ರಲ್ಲಿ ಏನು ಸಂಪಾದನೆ ಸೇವೆ ಇನ್ನೂ ಆಗ್ತಾ ಇಲ್ಲ. ಕೆಲವೊಂದ್ಸಲ ನಾವು ಯೋಗದಲ್ಲಿ ಕುತ್ಕೊಂಡು ನಿದ್ರೆ ಬರ್ತಾ ಇರ್ತದೆ, ಬಾಬಾ ಜೊತೆ ಜೋಡಣೆ ಆಗಿರ್ತೀವಿ, ಬಿಂದು ಬಿಂದು ಅಂತಾನೆ ಇರ್ತೀವಿ, ಬಾಬನ ಒಳಗಡೆನೆ ಇರ್ತೀವಿ, ಆದ್ರೆ ಸಪ್ತ ಗುಣಗಳ ಅನುಭವ ಆಗೋದಿಲ್ಲ. ಯಾಕೆ? ಕ್ಲೀನಿಂಗ್. ಕ್ಲೀನ್ ಆಗಿರೋದಿಲ್ಲ. ಈಗ ಹೇಳಿ, ಕ್ಲೀನಿಂಗ್ ಯೋಗ ಹೌದೋ ಅಲ್ವೋ? ಹೌದು. ಅಲ್ಲ. ಯೋಗ ಆದ್ರೂ ಕೂಡ ಅಲ್ಲಿ ನಿಮ್ಮ ಅಕೌಂಟ್ ಅಲ್ಲಿ ಸಂಪಾದನೆ ಆಗಲ್ಲ. ಜಮಾ. ಅಲ್ಲಿ ಇನ್ನು ರೆಡಿ ಆಗ್ತಾ ಇದೆ, ಸಾಧನೆ ಇನ್ನು ಏನಾಗ್ತಾ ಇದೆ? ರೆಡಿ ಆಗ್ತಾ ಇದೆ ಬಿಟ್ರೆ ಇನ್ನು ಅಲ್ಲಿಂದ ಕರ್ಮ ಸೇವೆ ಇನ್ನು ಆರಂಭ ಆಗಿಲ್ಲ. ಆ ಲೆವೆಲ್ ಅಲ್ಲಿ ನಿಮ್ಗೆ ಆ ರಾಜಯೋಗ ಅಷ್ಟು ಸುಖವನ್ನ ಕೊಡೋದಿಲ್ಲ. ಸುಖ ಕೊಡೋದು ಯಾವಾಗ? ಸಂಪಾದನೆ ಆಗುದು ಯಾವಾಗ? ಕ್ಲೀನ್ ಆಗಿ ಬಾಬಾ ಹತ್ರ ಕನೆಕ್ಟ್ ಆದ. ಕ್ಲೀನ್ ಆಗಿ ಆ ಸಾಧನವನ್ನ ಭಗವಂತ ಈಶ್ವರ್ಯ ಕಾರ್ಯಕ್ಕೆ ಉಪಯೋಗ ಮಾಡ. ಪಾತ್ರೆ ಕ್ಲೀನ್ ಆಗ್ಬಿಟ್ಟು ಅದ್ರಲ್ಲಿ ನೀರ್ ಆಗ್ಬಿಟ್ಟು ಒಲೆ ಮೇಲೆ ಹೋಗ್ಬಿಟ್ಟು ಕುತ್ಕೊಳ್ಬೇಕು, ಬೆಂಕಿ ಪಾಸ್ ಆಗ್ಬೇಕು, ಆವಾಗ ನಿಮ್ಗೆ ಏನಾಗ್ತದೆ? ಅನುಭವ ಆಗ್ತದೆ. ಅಂದ್ರೆ ಆದ್ಮೇಲೆ ಗೊತ್ತಿರಲಿ, ನೀವು ಸ್ಥೂಲ ಸೇವೆನಾದ್ರೂ ಮಾಡಿ, ಧನ ಸೇವೆನಾದ್ರೂ ಮಾಡಿ, ಭಂಡಾರದ ಸೇವೆ ಮಾಡಿ, ವಾಚಾ ಸೇವೆ ಮಾಡಿ, ಮನಸ್ಸು ಈಶ್ವರನಿಂದ ಖುಷಿ ಆಗಿಲ್ಲ ಅಂತಂದ್ರೆ ಅದು ಸೇವೆ ಅಲ್ಲ. ಅಕ್ಕೋರು ಬೈತಾ ಇದ್ದಾರೆ ಅಂತ ಸಂಕಲ್ಪ ಮಾಡ್ಬಿಟ್ಟು ಮಾಡಿದ್ರೆ ಅದು ಸೇವೆ ಲಿಸ್ಟ್ ಅಲ್ಲಿ ಬರೋದಿಲ್ಲ. ಅಕ್ಕೋರಿಗೆ ಬೈಕೊಂಡು ಇಲ್ಲ ಅಂದ್ರೆ ಅಕ್ಕೋರು ಹಂಗ್ ಮಾಡ್ಬಿಡ್ತಾರ, ಹಿಂಗ್ ಮಾಡ್ತಾರ, ಅಣ್ಣವ್ರು ಹೇಳಿದಾರೆ ಅಂತ ನೀವು ಅಕ್ಕೋರು ಅಣ್ಣವರಿಗೋಸ್ಕರ ಮಾಡಿದ್ರೆ ಅದು ಸೇವೆ ಲಿಸ್ಟ್ ಅಲ್ಲಿ ಬರೋದಿಲ್ಲ. ಅವಾಗ ನಿಮ್ಮ ಜೀವನದಲ್ಲಿ ಪರಿವರ್ತನೆ ಆಗೋದಿಲ್ಲ. ಸೂಕ್ಷ್ಮತೆಯನ್ನು ಅರ್ಥ ಮಾಡ್ಕೊಳ್ಳಿ. ಅದ್ರ ಬದಲು ನಿಮ್ಮ ಮನೇಲಿ ಇದ್ರು ಕೂಡ ಮನಸ್ಸು ನೆಮ್ಮದಿ ನಿರಾಳ ನಿರ್ಮಲ ಇಟ್ಕೊಂಡ್ಬಿಟ್ಟು ಮಾಡಿದ್ರೆ ಅದು ಸೇವೆ ಅಕೌಂಟ್ ಅಲ್ಲಿ ಏನಾಗ್ತದೆ? ಜಮಾ ಆಗತ್ತೆ. ಅವಾಗ ಬಾಬಾ ಬಿಟ್ಟು ಬೇರೆ ಯಾರು ಕೂಡ ಇರಬಾರ್ದು. ನೀವು ಸ್ಥೂಲವಾಗಿ ಏನೇ ಮಾಡ್ತಾ ಇದ್ರು ಒಳಗಡೆಯಿಂದ ಬಾಬನ ಶಕ್ತಿಯ ಅನುಭವ ನಿಮಗೆ
ಆಗ್ತಾ ಇರ್ಬೇಕಾಗ್ತದೆ. ಅದಕ್ಕಾಗಿ ನಿಮ್ಮಲ್ಲಿ ವಿನಂತಿ, ಚೆಕ್ ಮಾಡ್ಕೊಳ್ಳಿ. ನೀವು ವಾಚಾ ಸೇವೆ ಮಾಡಿ, ತನುವಿನ ಸೇವೆ ಮಾಡಿ, ತನದ ಸೇವೆ ಯಾವುದೇ ರೂಪದಲ್ಲಿ ಮಾಡಿದ್ರು ಕೂಡ ಆವಾಗ ಬಾಬಾ ನಿಮ್ಮ ಜೊತೆಯಲ್ಲಿ ಇರುವಂತಹ ಆಂತರಿಕವಾದಂತಹ ಹಗುರತೆಯ ಶಕ್ತಿಯ ಅನುಭವ ನಿಮ್ಗೆ ಆಗ್ತಾ ಇದ್ರೆ ಆ ಸ್ವರೂಪದಲ್ಲಿ ನೀವು ಸ್ಥಿತರಾಗಿ ಸೇವೆಗೆ ಯೋಗ್ಯರಾಗಿದ್ದೀರಿ. ಹಾಗಾದಾಗ ಮಾತ್ರ ನೀವು ಸೇವಾ ಯೋಗ್ಯರಾಗಿದ್ದೀರಿ. ಬಾಬಾ ನಿಮ್ಮನ್ನ ಆ ರೀತಿ ರೆಡಿ ಮಾಡಿದ್ದಾರೆ ಅಂತ ಅರ್ಥ. ಈಗ ಹೇಳಿ, ಈ ಸ್ವರೂಪದಲ್ಲಿ ನಾನು ಸ್ಥಿತರಾಗೋದ, ಬಾಬಾ ನಮ್ಮನ್ನ ರೆಡಿ ಮಾಡೋದ? ಯಾರು ಮಾಡೋದು? ಬಾಬಾ ರೆಡಿ ಮಾಡೋದು. ರೆಡಿ ಮಾಡ್ಬೇಕು ಅಂತ ಬಾಬಾ ಹೇಳ್ತಾರೆ. ಆ ಮನಸ್ಸನ್ನ ಬೇರೆ ಎಲ್ಲ ಕಡೆಯಿಂದ ತೆಗೆದು ನನ್ನ ಕೈಯಲ್ಲಿ ನೀನು ಕೊಡ್ಬೇಕು. ಮಾಡಬೇಕಾಗ್ತದೆ. ಎಷ್ಟು ಸಮಯ, ಎಷ್ಟು ತಿಂಗಳು, ಎಷ್ಟು ವಾರ, ಎಷ್ಟು ವರ್ಷ ಕೊಡ್ತಾ ಹೋಗ್ತೇವೋ ಅಷ್ಟು ನಾನು ನೆಕ್ಸ್ಟ್ ಲೆವೆಲ್ ಅಲ್ಲಿ ಅದನ್ನೇನ್ ಮಾಡ್ತಾ ಹೋಗ್ತಾನೆ, ಉಪಯೋಗ ಮಾಡ್ತಾ ಇರ್ತೀವಿ. ಯಜ್ಞದಲ್ಲಿ ಬಂದವ್ರಿಗೆ ಎಲ್ಲರಿಗೂ ಕೂಡ ಧನ ಸೇವೆ ಮಾಡ್ಲಿಕ್ಕೆ ಅವಕಾಶ ಕೊಡ್ತಾರ? ಎಲ್ಲರೂ ಮಾಡ್ತಾರ? ಇಲ್ಲ. ಎಲ್ಲರೂ ತನುವಿನ ಸೇವೆ ಮಾಡ್ತಾರ? ಎಲ್ಲರಿಗೂ ಜ್ಞಾನ ಹೇಳಲಿಕ್ಕೆ ಬಿಡ್ತಾರ? ಎಲ್ಲರಿಗೂ ಭಂಡಾರದ ಒಳಗಡೆಗೆ ಬಿಡ್ತಾರ? ಇಲ್ಲ ಅಲ್ವಾ? ಆ ಲೆವೆಲ್, ಆ ನಿಯಮ ಶ್ರೀಮತ ಫಾಲೋ ಮಾಡ್ತಾ ಹೋದಾಗ್ಲೇ ತಾನೇ ಏನಾಗ್ತದೆ, ಅವ್ರಿಗೆ ಆ ಅವಕಾಶವನ್ನ ಬಾಬಾ ಕೊಡ್ತಾರೆ. ನಾವು ಅವ್ರು ಕೊಡೋದಿಲ್ಲ, ಇವ್ರು ಕೊಡೋದಿಲ್ಲ ಅಂತ ಬಿಟ್ಟಲ್ಲ. ಮುಖ್ಯವಾಗಿ ಮೇನ್ ಕೀ ಯಾರ ಹತ್ರ ಇದೆ? ಅಲ್ಲಿ ಬಾಬಾ ಬಾಬನ ಹತ್ರ ಇದೆ. ಅದಕ್ಕಾಗಿ ಆತ್ಮೀಯರು ಚೆಕ್ ಮಾಡ್ಕೊಳ್ಳಿ. ಮಜಾ ಏನ್ ಗೊತ್ತುಂಟಾ? ನಾವೆಂಥ ಮೂಢರು ಮತ್ತು ಮೂರ್ಖರು ಅಂತಂದ್ರೆ, ನಾವಿನ್ನು ಬ್ರಾಹ್ಮಣ ಸ್ವರೂಪದಲ್ಲೇ ಇರ್ತೀವಿ, ಅಲ್ಲಿ ಸರಿಯಾಗಿ ಮಾಡಿರೋದಿಲ್ಲ. ನಮ್ಮ ಲೆಕ್ಕದಲ್ಲಿ ನಾವು ಅನಾದಿ ಸ್ವರೂಪಕ್ಕೆ ಹೋಗ್ಬಿಟ್ಟಿದೀವಿ ಅಂತ ನಮಗೆ ನಾವು ಸರ್ಟಿಫಿಕೇಟ್ ಉಟ್ಕೊಂಡ್ಬಿಡ್ತೀವಿ. ನಾವಿನ್ನು ಸರಿಯಾಗಿ ಬ್ರಾಹ್ಮಣ ಸ್ವರೂಪದಲ್ಲೇ ಬಂದಿರೋದಿಲ್ಲ. ಗೊತ್ತಿರ್ಲಿ, ನೀವು ಜ್ಞಾನ ಹೇಳಲಿಕ್ಕೆ ಸ್ಟಾರ್ಟ್ ಮಾಡಿದೆ ಅಂದ ತಕ್ಷಣ ನೀವು ಬ್ರಾಹ್ಮಣ ಸ್ವರೂಪದಲ್ಲಿ ಇದ್ದೀರಂತ ಅರ್ಥ ಅಲ್ಲ. ಆ ಸಮಯದಲ್ಲಿ ನೀವು ಬಾಬನ ಜೊತೆ ಕನೆಕ್ಟ್ ಆಗ್ಬೇಕು. ಯಾರೋ ಹೇಳಿದ ಜ್ಞಾನ, ನೀವು ಕೇಳಿರುವಂತ ಜ್ಞಾನವನ್ನು ಹೇಳೋದು ಬ್ರಾಹ್ಮಣ ಸ್ವರೂಪ ಅಲ್ಲ. ಆ ಸಮಯದಲ್ಲಿ ಬಾಬನ ಜೊತೆ ಕನೆಕ್ಟ್ ಆಗ್ಬೇಕು. ಹೊಸ ವಿಷಯ, ಆ ಜ್ಞಾನ, ಸ್ಪಷ್ಟವಾಗಿರುವಂತ ಜ್ಞಾನ, ಕ್ಲಿಯರ್ ಆಗಿರುವಂತ ಜ್ಞಾನ, ಸ್ಪಷ್ಟೀಕರಣ ಜ್ಞಾನ ಬಾಬನಿಂದ ನಿಮ್ಗೆ ಸಿಗ್ಬೇಕು. ಬಾಬಾ ಇರುವಂತ ಅನುಭವ ನಿಮ್ಗೆ ಆಗ್ಬೇಕು. ಆವಾಗ ಅದ್ಯಾವುದು? ಬ್ರಾಹ್ಮಣ ಸ್ವರೂಪ. ಅರ್ಥ ಆಗ್ತಿದ್ಯಾ? ಮುಂದಿನ ಸ್ವರೂಪದ ಬಗ್ಗೆ ಏನ್ ಮಾಡೋಣ, ನಾಳೆ ಚರ್ಚೆ ಮಾಡೋಣ. ಈ ಕ್ಲಾಸ್ ಇನ್ನೊಂದು 2 ಸಲ ಕೇಳಿ. ಇವತ್ತು ಪೂರ್ತಿ ಈ ಸ್ವರೂಪದ ಏನ್ ಮಾಡಿ ಅನುಭವ ಕಾರ್ಯಗತವನ್ನ ಮಾಡಿ, ಧಾರಣೆ ಮಾಡಿ. ಆವಾಗ ನಿಮ್ಗೆ ನಾಳೆ ಕ್ಲಾಸ್ ಏನಾಗ್ತದೆ ಅರ್ಥ ಆಗ್ತದೆ. ಓಕೆ, ನಾಳೆ ನಿಮ್ಗೆ ಹೋಮ್ ವರ್ಕ್ ಯಾವ್ದು ಅಂದ್ರೆ, ಬ್ರಾಹ್ಮಣ ಸ್ವರೂಪ ಆದ್ಮೇಲೆ ಯಾವುದು? ದೇವತಾ ಪೂಜ್ಯ ದೇವತಾ ಸ್ವರೂಪ. ಮಧ್ಯದಲ್ಲಿ ದೇವತಾ, ನೆಕ್ಸ್ಟ್ ಪೂಜಾ ಸ್ವರೂಪ. ಪೂಜ್ಯ ಸ್ವರೂಪ ಅಂದ್ರೆ ಏನು ಅಂತ ಹೇಳ್ಬಿಟ್ಟು ಏನ್ ಮಾಡ್ಕೊಳ್ಳಿ, ನಾಳೆ ಚಿಂತನ ಮಂಥನ ಮಾಡ್ಕೊಂಡು ಬರ್ಬೇಕು. ಸರಿನಾ? ಹೋಮ್ವರ್ಕ್. ಬ್ರಾಹ್ಮಣ ಸ್ವರೂಪ ಅಂದ್ರೆ ಏನು ಅಂತ ಗೊತ್ತಾಯ್ತಲ್ವಾ? ಇನ್ನೊಂದು, ನಾಳೆ ಏನಾದ್ರು ನಿಮ್ಗೆ ಪ್ರಶ್ನೆ ಬಂದ್ರು ಕೂಡ ಕೇಳ್ಬೋದು. ಅಣ್ಣವ್ರೆ, ಈ ಸೇವೆ ಯಾವ ಲಿಸ್ಟಲ್ಲಿ ಬರ್ತದೆ, ಯಾವ ಕ್ಯಾಟಗರಿಯಲ್ಲಿ ಬರ್ತದೆ, ಹಾಗೇನಾದ್ರು ಪ್ರಶ್ನೆಗಳಿದ್ರು ಕೂಡ ನೀವೇನ್ ಮಾಡ್ಬೋದು, ಕೇಳಲಿಕ್ಕೆ ಅವಕಾಶ ಇದೆ. ಓಕೆ, ಅಂಶ